नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवं। नमो विष्णुपदाय कृष्णप्रेष्ठाय भूतले श्रीमते भक्तिवेदांतसेवाय पादौ प्रभुपादार्थो वर्णाश्रम प्रचारमे। ಹರೇ ಕೃಷ್ಣ, ಎಲ್ರಿಗೂ ದಂಡವತ್ ಪ್ರಣಾಮ್. ನಿನ್ನೆ 16ನೇ ಶ್ಲೋಕ ನಾವು ಓದಿದ್ದೇವೆ. 16ನೇ ಶ್ಲೋಕ, ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಃ ತತ್ ತೇ ಕರ್ಮ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಮೋಕ್ಷಸೇ ಶುಭಾತ್ ಅಂತ ಹೇಳಿ, ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಅಂದ್ರೆ ಈ ಟೋಟಲ್ ಕಾನ್ಸೆಪ್ಟ್, ಕರ್ಮದ ಕಾನ್ಸೆಪ್ಟ್ ಯಾರಿಗೆ ನಿಜವಾಗಿ ಸರಿಯಾಗಿ ಅರ್ಥ ಆಗ್ತದೆ ಅವರಿಗೆ ಈ ಕರ್ಮ ಬಂಧನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಸೊಲ್ಯೂಷನ್ ಗೊತ್ತಾಗುವಾಗ. ಕರ್ಮದ ಎಫೆಕ್ಟ್ ಎಲ್ಲ ಗೊತ್ತಾಗಿದ್ದ ಕೂಡಲೇ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತಲ್ಲ. ಅದರ ಎಫೆಕ್ಟ್ ಗೊತ್ತಾದ್ರೂ ಕೂಡ ಎಷ್ಟೋ ಜನ, ಫಾರ್ ಉದಾಹರಣೆಗೆ, ಈಗ ಸಿಗರೇಟ್ ಎಳೆಯುವುದು ಹಾಳು ಅಂತ ಡಬ್ಬದಲ್ಲೇ ಬರೆದಿದೆ, ಅದರ ಪೆಟ್ಟಿಗೆಯಲ್ಲಿ, ಅಂದ್ರೆ ಆ ಬಾಕ್ಸ್ ಅಲ್ಲೇ ಬರೆದುಂಟು. ಆಮೇಲೆ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲೂ ತಂಬಾಕು ನಿಷೇಧ, ತಂಬಾಕು ಅಥವಾ ಸಿಗರೇಟು ಎಲ್ಲ ಈ ವಿಚಾರಗಳು ಉಂಟು. ಆದರೂ ಕೂಡ ಯಾರಿಗೆ ಅದನ್ನ ಮಾಡಿ 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 ಅಭ್ಯಾಸ ಆಗಿದೆ, ಈ ತ್ರಿಗುಣಾತ್ಮಕವಾದಂತಹ ಒಂದು ಫೋರ್ಸ್ ಇಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಈ ರೀತಿಯಲ್ಲಿ ನಮಗೆ ನಮ್ಮದೇ ಆದ ಎಲ್ಲರಿಗೂ ಗೊತ್ತು ನಾವು ಯಾವ್ದಕ್ಕೆ ಅಡಿಕ್ಟ್ ಆಗಿದ್ದೇವೆ ಅಂತ ಹೇಳಿ. ನಾವೆಲ್ಲರೂ ಒಂದಲ್ಲ ಒಂದು ವಿಚಾರಕ್ಕೆ ಅಡಿಕ್ಟ್ ಆಗಿರ್ತೇವೆ ಈ ಜೀವನದಲ್ಲಿ. ಅದು ಸಂಬಂಧದಲ್ಲಿ ಇರಬಹುದು, ಅದು ವಸ್ತುವಿನಲ್ಲಿ ಇರಬಹುದು. ಆದ ಕಾರಣ ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭವಲ್ಲ, ಅದು ತುಂಬಾ ತುಂಬಾ ಕಷ್ಟ. ಅದೇ ರೀತಿಯಲ್ಲಿ ನಮಗೆ ಕರ್ಮ ಅಕರ್ಮ ಎಲ್ಲ ಗೊತ್ತಾಯ್ತು ಅಂತ ಆದ್ರೂ ಕೂಡ ಸೊಲ್ಯೂಷನ್ ಏನು? ಆ ಸೊಲ್ಯೂಷನ್ ಇಂಪಾರ್ಟೆಂಟ್. ಅಲ್ಟಿಮೇಟ್ ಸೊಲ್ಯೂಷನ್ ಯಾವುದು ಅಂತ ಹೇಳಿದ್ರೆ ಭಕ್ತಿ. ಭಕ್ತಿ ಬಿಟ್ರೆ ಬೇರೆ ಯಾವುದು ಸೊಲ್ಯೂಷನ್ ಅಲ್ಲ ಅಂತ ಹೇಳಿ ಭಗವಂತ ಇಲ್ಲಿ ಕ್ಲಿಯರ್ ಆಗಿ ಮುಂದೆ ಹೋಗ್ತಾ ಕ್ಲಾರಿಟಿ ಸಿಗ್ತದೆ. ಭಕ್ತಿ ಇಲ್ಲದೆ ಬೇರೆ ಏನೂ ಇಲ್ಲ, ಕರ್ಮವೂ ಇಲ್ಲ, ಜ್ಞಾನವೂ ಇಲ್ಲ, ಅಷ್ಟಾಂಗ ಹೋಗುವ ಯಾವುದು ನಮಗೆ ಸಹಾಯ ಮಾಡೋದಿಲ್ಲ. ಕೊನೆಗೆ ನಿಜವಾಗಿ ಸಹಾಯ ಮಾಡುವಂಥದ್ದು ಭಕ್ತಿ ಮಾತ್ರ ಅಂತ ಹೇಳಿ. ಆದ ಕಾರಣ ನಿಜವಾದ ಅಕರ್ಮ ಅಂದ್ರೆ ಭಕ್ತಿಯೇ, ನಿಜವಾದ ಕರ್ಮ ಅಂತ ಹೇಳಿದ್ರು ಭಕ್ತಿಯೇ. ಮುಂದೆ ಹೋಗೋಣ. ಭಕ್ತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ನಿನ್ನೆ ಓದಿದ್ದೇವೆ. ಈಗ ನಾವು ಭಕ್ತಿಯನ್ನ, ನಾವು ಮಾಡುವಂತಹ ಕರ್ಮವನ್ನ ಭಗವಂತನಿಗೋಸ್ಕರ ಮಾಡಬೇಕು ಅಂತ ಹೇಳಿ ನಾವು ನಿನ್ನೆ ಓದಿದ್ದೇವೆ. 17ನೇ ಶ್ಲೋಕ ಇವತ್ತಿನ ಶ್ಲೋಕ. ಕರ್ಮಣೋ ಹಿ ಅಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಗಹನಾ ಕರ್ಮಣೋ ಗತಿ. ಈ ಕರ್ಮದ ಅಥವಾ ಕರ್ಮ ಅಂತ ಹೇಳಿದ್ರೆ ಮೂರ್ನಾಲ್ಕು ವಿಚಾರಗಳಿದೆ. ನಾವು ಮಾಡೋ ಕೆಲಸವೂ ಕರ್ಮ, ಅದರ ಎಫೆಕ್ಟು ಕರ್ಮ, ಎಲ್ಲವೂ ಕರ್ಮವೇ. ಆದ್ರೆ ಅದರ ಗತಿ, ಅದರ ವಿಚಾರವನ್ನು ತಿಳ್ಕೊಳ್ಳೋದು ಅದು ತುಂಬಾ ಕಷ್ಟ, ತುಂಬಾ ಕಷ್ಟ. ಎಷ್ಟೇ ಪ್ರಯತ್ನ ಪಟ್ಟರು ಕಷ್ಟ. ಆದ ಕಾರಣ ನಮಗೆ ನಿಜವಾಗಿ ತಿಳ್ಕೊಳ್ಬೇಕು ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ ಅಂತ ಹೇಳಿ. ಇದರ ಬಗ್ಗೆ ಮುಂಚೆ ನಾವು ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು ಅಂತ ತಿಳ್ಕೊಂಡಿದ್ದೇವೆ. ನಿನ್ನೆ ಒಂದು ಪಾಯಿಂಟ್ ಬಂದಿತ್ತು. ಬಲದೇವ ವಿದ್ಯಾಭೂಷಣರು ಈ ಕರ್ಮಕ್ಕೆ, ವಿಕರ್ಮಕ್ಕೆ ಮತ್ತು ಅಕರ್ಮಕ್ಕೆ ಏನನ್ನ ಹೋಲಿಸಿದ್ದಾರೆ? ಯಾರಿಗಾದ್ರೂ ನೆನಪಿದೆಯಾ? ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ ನಾವು. ಯಾವುದಕ್ಕೆ ಹೋಲಿಸಿದ್ದಾರೆ? ಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು? ಯಾರಾದ್ರೂ ನೆನಪಿದ್ರೆ ಹೇಳಿ. ಬಲದೇವ ವಿದ್ಯಾಭೂಷಣರು ಏನ್ ಹೇಳ್ತಾರೆ ಅಂತ ಹೇಳಿ. ಕರ್ಮ ಅಂದ್ರೇನು? ನೆನಪಿದ್ಯಾ? ಹರೇ ಕೃಷ್ಣ ಪ್ರಭು.
ಟ್ರೈ ಮಾಡಿ ಮತ್ತೆ. ಎಸ್ ಮತ್ತೆ. ಹಾ ಹಾ ಬಲದೇವ್ ವಿದ್ಯಾಭೀಷಣ ಪ್ರಕಾರ ನೀವು ಹೇಳಿದ್ದು ನಿನ್ನೆ, ಈಗ ಸಾಧಾರಣ ಕರ್ಮ ಅಂದ್ರೆ ನಾವು ಪುಣ್ಯ ಕರ್ಮ ಅಂತ, ಅದು ಕೂಡ ಒಂದು ವಿಕರ್ಮನೇ ಆಗ್ತದೆ. ಯಾವುದು ನಮ್ಗೆ ಮತ್ತೆ ಜನ್ಮಕ್ಕೆ ಬರ್ಲಿಕ್ಕೆ ಸಹಾಯ ಆಗ್ತದೆ, ಎಲ್ಲಾ ಅಂತಹ ಕರ್ಮಗಳು ವಿಕರ್ಮನೇ ಅಂತ ನೀವು ನಿನ್ನೆ ಹೇಳಿದ್ರಿ. ಅದು ಒಳ್ಳೆ ಕರ್ಮ ಇರ್ಬೋದು, ಆದ್ರೆ ಮತ್ತೆ ನಾವು ಜನ್ಮ ತೆಗೆದುಕೊಳ್ಬೇಕಾಗ್ತದಲ್ವಾ. ಒಂದೇ ಅದರಿಂದ ಅದು ಎಲ್ಲ ವಿಕರ್ಮನೇ ಆಗ್ತದೆ. ಸುಮ್ಮನೆ ಪಾಪ ಮಾಡಿದ್ದು ಕರ್ಮಗಳು ವಿಕರ್ಮ ಅಲ್ಲ, ಎಲ್ಲವೂ ವಿಕರ್ಮ ಆಗ್ತದೆ. ನಾವು ಒಂದೇ ಕರ್ಮ ಮಾಡಬೇಕು, ಅದು ಭಗವಂತನನ್ನು ಪ್ರೀತಿಸ್ಲಿಕ್ಕೆ, ಭಗವಂತನ ನಡೆಗೆ ಹೋಗಲಿಕ್ಕೆ ಸಹಾಯ ಆಗುವ ಕರ್ಮ. ಅಂದ್ರೆ ಭಗವಂತನ ತೃಪ್ತಿಗಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಮಾಡಬೇಕು. ಅದು ಕರ್ಮ ಅಂತ ಹೇಳಿದ್ರು ಆಯ್ತು. ಆಯ್ತು. ವಿಕರ್ಮ ಅಂದ್ರೆ ಅದೇ ಅಕರ್ಮ. ಯಾವುದು ಭಗವಂತನನ್ನು ಪ್ರೀತಿಸ್ಲಿ, ಭಗವಂತನಿಗಾಗಿ ನಮ್ಮ ಕರ್ಮಗಳಿತ, ಅದೇ ಅಕರ್ಮ. ಓಕೆ. ಅಲ್ಲಲ್ಲ, ನಾನ್ ನಿನ್ನೆ ಬಲದೇವ ವಿದ್ಯಾಭೂಷಣರು ಹೇಳಿದ ವಿಚಾರವನ್ನ ಕೇಳ್ತಾ ಇರೋದು. ನೀವು ಹೇಳಿದ್ದು ಕರೆಕ್ಟೇ ಮತ್ತೆ. ನೀವು ಒಂದು ವಿಚಾರ ಹೇಳಿದ್ದು ಕರೆಕ್ಟ್, ಬಟ್ ಕರ್ಮ ಅಂತ ಹೇಳಿದ್ರೆ ಇಲ್ಲಿ ಮೂರು ವಿಚಾರ. ಕರ್ಮ, ಒಂದು ನಿಮಿಷ ಕೊಡಿ, ನಾನು ಬರಿಬೇಕಾ? ಅಲ್ಲ, ಓಕೆನಾ? ಓಕೆ ಪ್ರಭು, ಹೇಳಿ. ಓಕೆ. ಕರ್ಮ, ವಿಕರ್ಮ ಮತ್ತು ಅಕರ್ಮ, ಮೂರು ವಿಚಾರ. ಕರ್ಮವನ್ನ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ಅಂತ ತಗೊಂಡಿದ್ದಾರೆ. ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ. ಆ ನಿಷ್ಕಾಮ ಕರ್ಮ ಮಾಡಿದ್ರೆ ಏನಾಗ್ತದೆ? ನಿಷ್ಕಾಮ ಕರ್ಮ ಮಾಡಿದ್ರೆ ಏನಾಗ್ತದೆ? ಈಗ ನಾವ್ ಯಾರಾದ್ರೂ ನಿಷ್ಕಾಮ ಕರ್ಮ ಮಾಡಿದ್ರೆ, ಇಲ್ಲಿ ಭಗವಂತನ ಟಚ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ನಿಷ್ಕಾಮ ಕರ್ಮ ಮಾಡಿದ್ದೇವೆ ಅಂತ ಇಟ್ಕೊಳ್ಳೋಣ, ಏನಾಗುತ್ತೆ? ಸೆಲ್ಫ್ಲೆಸ್ ಸರ್ವಿಸ್ ಮಾಡಿದ್ರೆ ಏನಾಗ್ತದೆ? ಬಂಧ ಇರೋದಿಲ್ಲ ಪ್ರಭು. ಅಲ್ಲ, ಅದರ ರಿಸಲ್ಟ್ ಏನು? ಬಂಧ ಇರುವುದಿಲ್ಲ, ಹೌದು. ರಿಸಲ್ಟ್ ಏನು? ನಿಷ್ಕಾಮ ಕರ್ಮದ ಉದ್ದೇಶ ಏನು? ಯಾರಿಗಾದ್ರೂ ಮನಸ್ಸಲ್ಲಿ ಇದೆಯಾ ನಿಷ್ಕಾಮ ಕರ್ಮದ ಉದ್ದೇಶ? ಫಲಾಪೇಕ್ಷಿತ ಮೋಕ್ಷ ಇಲ್ಲದೆ ಮೋಕ್ಷ ಮಾಡುವಂತ ಮೋಕ್ಷ ಪ್ರಧಾನ, ಭಗವಂತನ ಕಡೆ ಹೋಗುವುದು. ಓಕೆ. ಅಲ್ಲ, ಅದು ಗೊತ್ತಿಲ್ಲ ನಮಗೆ. ನಿಷ್ಕಾಮ ಕರ್ಮ ಭಗವಂತನ ಕಡೆಗೆ ಅಂತ ಗೊತ್ತಿಲ್ಲ ನಮಗೆ. ನಿಷ್ಕಾಮ ಕರ್ಮದಲ್ಲಿ ಭಗವಂತನ ಟಚ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ನಿಷ್ಕಾಮ ಕರ್ಮದ ಉದ್ದೇಶ ಏನು ಅಂತ ಹೇಳಿದ್ರೆ? ಫಲಾಪೇಕ್ಷೆಯಿಂದ ಕೂಡಿದ ಕರ್ಮ ಅಲ್ಲ ಪ್ರಭು, ಗೊತ್ತಿಲ್ಲ. ಹರೇ ಕೃಷ್ಣ. ನಿಷ್ಕಾಮ ಕರ್ಮ ಅಂದ್ರೆ ಫಲ ಅಪೇಕ್ಷೆ ಇಲ್ಲದ ಕರ್ಮ. ಕರ್ಮ ಅದರ ಉದ್ದೇಶ ಏನು? ಅದರ ರಿಸಲ್ಟ್ ಏನು? ಅದು ಭಗವಂತನ ಅಂತಃಕರಣ ಶುದ್ಧಿ. ನಿಷ್ಕಾಮ ಕರ್ಮದ ಉದ್ದೇಶ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಅಂತಃಕರಣ ಶುದ್ಧಿ ಅಂದ್ರೆ ಏನು? ಅಂತಃಕರಣ ಅಂದ್ರೆ ಏನು? ಹೃದಯದಲ್ಲಿ ಇದ್ದದ್ದು, ಹಾ, ನಮ್ಮ ಹೃದಯದೊಳಗೆ ಇದ್ದದ್ದು ಎಲ್ಲ ಸಿದ್ಧ ಮಾಡಿಕೊಳ್ಳುದು. ಹಾ, ಅಂತಃಕರಣ ಅಂದ್ರೆ ಏನು? ಅಂತಃಕರಣ ಅಂದ್ರೆ ಮನಸ್ಸಿನಲ್ಲಿ ಎಲ್ಲ ಬರ್ತದಲ್ಲ, ಬ್ಯಾಡ್ ಥಿಂಗ್ಸ್, ಅದು ಹಾಗೆ ನೋಡುದು. ಓಕೆ. ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಒಳಗಿರುವಂತಹ ಚಿತ್ತ. ಹೃದಯದಲ್ಲಿ ಆಗಿರ್ಲಿ ಇರುವಂತಹ ಚಿತ್ತಕ್ಕೆ ಅಂತಃಕರಣ ಅಂದ್ರೆ ಒಳಗಿರುವಂಥದ್ದು, ಅಂದ್ರೆ ಸೂಕ್ಷ್ಮ ಶರೀರ ಅಂತ ಒಳಗಿರುವಂಥದ್ದು. ಕರಣ ಅಂತಂದ್ರೆ ಆ ಕಾರಣದಿಂದಲೇ ನಾವೆಲ್ಲ ಮಾಡುವಂಥದ್ದು. ಅದಿಲ್ಲದೆ ಏನಿಲ್ಲ. ಈಗ ಬುದ್ಧಿ ಹೇಳದಿದ್ರೆ, ಆಮೇಲೆ ಮನಸ್ಸು ಹೇಳದಿದ್ರೆ ನಮಗೇನಾದ್ರೂ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಮ್ಯೂಟ್ ಮಾಡ್ಕೊಳ್ಳಿ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಂತಃಕರಣ ಅಂದ್ರೆ ಒಳಗಿರುವಂಥದ್ದು, ಅದರ ಶುದ್ಧಿಯೇ ನಿಷ್ಕಾಮ ಕರ್ಮದ ಉದ್ದೇಶ. ಭಗವತ್ ಪ್ರಾಪ್ತಿ ನಿಷ್ಕಾಮ ಕರ್ಮದ ಉದ್ದೇಶ ಅಲ್ಲ. ಅನ್ಕೊಳ್ತಾರೆ ಕೆಲವರು ಇದರಿಂದ ಮೋಕ್ಷ ಸಿಗ್ತದೆ, ಅದೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ. ಮೋಕ್ಷ ಕೂಡ ಹೌದು ಅಂತ ಹೇಳ್ಬೋದು, ಆದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂದ್ರೆ ಅಂತಃಕರಣ ಶುದ್ಧಿ ಆದ ಕೂಡಲೇ ಏನಾಗ್ತದೆ ನಮಗೆ? ನೆಕ್ಸ್ಟ್ ಸ್ಟೇಜ್ ಏನು? ಅಂತಃಕರಣ ಶುದ್ಧಿ ಆದ ಕೂಡಲೇ ನಿಷ್ಕಾಮ ಕರ್ಮದಿಂದ ಅಂತಃಕರಣ ಶುದ್ಧಿ ಆದ ಕೂಡಲೇ ನಾವು ನಾನು ಯಾರು ಅಂತ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಆತ್ಮ ಮತ್ತು ಪರಮಾತ್ಮನ ನಡುವಿನ ಒಂದು ಸಂಬಂಧವನ್ನು ಅರಿಲಿಕ್ಕೆ ಶುರು ಆಗ್ತದೆ. ಅದಕ್ಕೇನು ಹೇಳ್ತಾರೆ? 2ನೇ ಅಧ್ಯಾಯದಲ್ಲಿ ಓದಿದ್ದೇವೆ ನಾವು. ಆತ್ಮದ ಬಗ್ಗೆ ಗೊತ್ತಾಗ್ತದೆ. ಅದಕ್ಕೇನು ಹೇಳ್ತಾರೆ? ಜ್ಞಾನ ಮಾರ್ಗ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಉದಾಹರಣೆ, ಇನ್ನೊಂದು ಹೆಸರು ಅಕರ್ಮ ಅಲ್ಲ, ಸಾಂಖ್ಯ ಯೋಗ ಅಂತ ಹೇಳಿ.
ಅಕರ್ಮ ಹೌದು, ಸಾಂಖ್ಯಯೋಗ ಅಂತ ಹೇಳಿ. ಅದರ ಕಾರಣ ಇಲ್ಲಿ ಅಕರ್ಮವನ್ನ ಬಲದೇವ ವಿದ್ಯಾಭೂಷಣರು ಸಾಂಖ್ಯಯೋಗ ಅಥವಾ ಅಕರ್ಮ ಅಂತ ಅಥವಾ ಜ್ಞಾನಯೋಗ ಅಂತ ತಗೊಂಡಿದ್ದಾರೆ. ಅಂದ್ರೆ ಅಲ್ಲಿ ಜ್ಞಾನಯೋಗಿ ಏನ್ ಮಾಡ್ತಾನೆ, ಎಲ್ಲ ಕೆಲಸವನ್ನ ನಿಲ್ಲಿಸ್ತಾನೆ ಅಲ್ವಾ. ಎಲ್ಲ ಕೆಲಸವನ್ನು ನಿಲ್ಲಿಸಿ ಅವನೇನ್ ಮಾಡ್ತಾನೆ, ಹೊರಗಿನಲ್ಲಿರುವ ದೇಹದಿಂದ ಏನೂ ಕೆಲಸ ಮಾಡುದಿಲ್ಲ. ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆದ್ರೆ ಮನಸ್ಸಿನ ಒಳಗೆ ಯೋಚನೆ ಮಾಡುತ್ತೇವೆ, ಆದ ಕಾರಣ ಅವನು ಮಿಥ್ಯಾಚಾರಿ ಅಂತ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಏನೇ ಇರಲಿ. ಆಮೇಲೆ ವಿಕರ್ಮ ಅಂದ್ರೆ ಏನು? ವಿಕರ್ಮ ಅಂದ್ರೆ ಸಕಾಮ ಕರ್ಮ. ಸಕಾಮ ಅಂದ್ರೆ ಆಸೆ ಇಟ್ಟುಕೊಂಡು ನನ್ನ ಇಂದ್ರಿಯ ತೃಪ್ತಿಗೆ ಮಾಡುವಂತಹ ಕೆಲಸಗಳು. ಭಗವಂತನು ಬರುವುದಿಲ್ಲ, ನಿಷ್ಕಾಮತೆ ಇಲ್ಲ, ಏನಿಲ್ಲ ಅಂತ ಕೆಲಸವನ್ನ ಹೇಳುವಂಥದ್ದು ಸಕಾಮ ಕರ್ಮ. ಸಕಾಮ ಕರ್ಮ ಅಂದ್ರೆ ವಿಕರ್ಮವೇ. ಈಗ ನಾವೆಲ್ಲ ಏನು ಮಾಡ್ತಿದ್ದೇವೆ? ಬಲದೇವ ವಿದ್ಯಾಭೂಷಣರ ಪ್ರಕಾರ ನಾವೆಲ್ಲರೂ ಮಾಡುವಂಥದ್ದು ವಿಕರ್ಮ. ಅದನ್ನು ಹೇಗೆ ನಾವು ಅದಕ್ಕೆ ಶಿಲ ಪ್ರಭುಪಾದರು ಆಮೇಲೆ ನಮ್ಮ ಆಚಾರ್ಯರೆಲ್ಲ ಎಷ್ಟು ಸುಲಭ ಮಾರ್ಗ ಕೊಟ್ಟಿದ್ದಾರೆ ಅಂದ್ರೆ, ನಾವು ಇಡೀ ದಿವಸದಲ್ಲಿ ಕೃಷ್ಣನನ್ನ ಚಿಂತಿಸ್ತಾ ಮಾಡಿದರೆ ಆಗೇನಾಗ್ತದೆ, ಅದು ಅದು ನಿಜವಾಗಿ ಕೃಷ್ಣ ಕರ್ಮ ಆಗ್ತದೆ. ಇದು 3ರಿಂದ ಮೇಲೆ, ಅದು ಅಕರ್ಮ ಆದ್ರೂ ಕೂಡ ಇದೆಲ್ಲದಕ್ಕಿಂತ ಮೇಲೆ ಆಗ್ತದೆ ಅದು. ಅಂತ ಒಂದು ಅದ್ಭುತವಾದ ವಿಚಾರ. ಹಾಗೆ ಅಂತ ಹೇಳಿ ನಾವು ನಮಗೋಸ್ಕರ ಯಾವುದನ್ನ ಆಸೆ ಮಾಡಬಾರದು. ಭಗವಂತನ ಸೇವೆ ಅಂತ ಹೇಳಿ ಭಗವಂತನಿಗೋಸ್ಕರ ಮಾಡಬೇಕು, ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಬೇಕು. ಸೊ ಈ ರೀತಿಯಲ್ಲಿ ಮಾಡಿದ್ರೆ ಅದು ಉತ್ಕೃಷ್ಟವಾದದ್ದು. ಆದ ಕಾರಣ ನಮಗೆ ಭಾಗ್ಯ ಈ ತರ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ನಾವು ನಿನ್ನೆ ಹೇಳಿದಾಗೆ ಬೆಳಿಗ್ಗಿಂದ ರಾತ್ರಿವರೆಗೆ ಎಷ್ಟೊತ್ತು ನಾವು ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೊತ್ತು ಮಾಡೋದು. ಮಿಕ್ಕ ಟೈಮಲ್ಲಿ ನಮಗೆ ಸಾಧ್ಯ ಇಲ್ಲ, ಮಾಂ ಅನುಸ್ಮರ ಯುದ್ಧಚ ಅದನ್ನು ಫಾಲೋ ಮಾಡೋದು. ಜಪ ಮಾಡ್ತಾ ಅಥವಾ ಮನಸ್ಸಿನಲ್ಲಿ ಭಗವಂತನನ್ನು ಯೋಚಿಸ್ತಾ ಕೆಲಸ ಮಾಡೋದು. ಯಾವುದೋ ಸಂದರ್ಭದಲ್ಲಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಕೆಲಸವನ್ನೇ ಭಗವಂತನಿಗೆ ಅರ್ಪಿಸುವಂಥದ್ದು. ಈ ರೀತಿಯಲ್ಲಿ ನಿಧಾನವಾಗಿ ಅಂತಃಕರಣ ಶುದ್ಧಿ ಆಗ್ತಾ ಹೋಗ್ತದೆ. ಆಮೇಲೆ ನಮ್ಗೆ ಹೃದಯದಲ್ಲಿ ಭಗವಂತ ಮೂಡ್ತಾನೆ. ಆಮೇಲೆ ಭಗವಂತನನ್ನು ಮರಿಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ಸ್ಥಿತಿ ಬರ್ತದೆ. ಅದೇ ನಿಜವಾದ ಭಕ್ತಿ. ನಿಜವಾದ ಭಕ್ತಿಯಲ್ಲಿ ಏನಾಗ್ತದೆ, ಶ್ರೀಮದ್ ಭಾಗವತಮದಲ್ಲಿ ಒಂದು ಉದಾಹರಣೆ ಇದೆ. ಈ ಜ್ಞಾನ ಮಾರ್ಗದಲ್ಲಿ ಹೇಗೆ ಕರ್ಮ ನಶಿಸ್ತದೆ ಅಂತ ಹೇಳಿದ್ರೆ, ತರಗೆಲೆಗಳ ಇದು ಒಂದು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಇರ್ತಲ್ಲ. ಎಲ್ಲಿ ಈ ಕೃಷಿ ಮಾಡುವವರಿಗೆ ಗೊತ್ತುಂಟು. ಕೃಷಿ ಮಾಡುವವರು ಫಸ್ಟಿಗೆ ಬೀಜ ಹಾಕೋಕ್ಕಿಂತ ಮುಂಚೆ ಎಲ್ಲವನ್ನು ಸುಡ್ತಾರೆ, ಹೌದಲ್ಲ? ಗದ್ದೆ ಸುಡ್ತಾರೆ, ಗೊತ್ತಾ? ಭೂಮಿಯನ್ನ ಸುಡುದು ಅಂದ್ರೆ ಅರ್ಥ ಆಯ್ತಲ್ಲ? ಯಾರಾದ್ರೂ ಹೌದು ಇಲ್ಲ ಹೇಳಿ, ಕೃಷಿ ಗೊತ್ತಿದ್ದವರು. ಹೌದು ಪ್ರಭು, ಕಟಾವ್ ಆದ್ಮೇಲೆ ಎಲ್ಲ ಸುಡ್ತಾರೆ. ಅಲ್ಲ, ಬೀಜ ಹಾಕೋಕ್ಕಿಂತ ಅಂದ್ರೆ ಕೃಷಿ ಮಾಡೋಕ್ಕಿಂತ ಮುಂಚೆ ಹಿಂದಿನ ಕೃಷಿ ಆಗಿರ್ತದೆ. ಆದ ಕಾರಣ ಒಂದ್ಸಲ ಎಲ್ಲ ಸುಡ್ತಾರೆ ಬೆಂಕಿ ಹಾಕಿ. ಕೆಲವು ಕಡೆ ಸುಡ್ತಾರೆ, ಕೆಲವು ಕಡೆ ಬೇರೆ ಏನೋ ಮಾಡ್ತಾರೆ. ಏನೇ ಇರ್ಲಿ, ಈಗ ಕೆಮಿಕಲ್ ಬೇಕಿದ್ರೆ ಹಾಕ್ತಾರೆ. ಅದ್ರ ಉದ್ದೇಶ ಏನು? ಇರೋ ಇದನ್ನೆಲ್ಲ ನಾಶ ಮಾಡುದು. ಅಲ್ಲಿ ಹಿಂದಿನ ಬೆಳೆಯದ್ದು ಅವಶೇಷಗಳಿದ್ರೆ ಅದೇನಾಗ್ತದೆ, ತೊಂದರೆ ಕೊಡ್ತದೆ. ಅದ ಕಾರಣ ಅದನ್ನು ತೆಗಿತಾರೆ. ಆದ್ರೂ ಕೂಡ ನೆಕ್ಸ್ಟ್ ಬೆಳೆ ಹಾಕುವಾಗ ಮತ್ತು ಕೂಡ ಬರ್ತದೆ ಕೆಳಗಿಂದ ಬೀಜ. ಎಲ್ಲ ಸುಟ್ಟರು ಕೂಡ ಸುಟ್ಟು ಹೋಗಿರುದಿಲ್ಲ. ಇದು ಜ್ಞಾನ ಮಾರ್ಗ. ಕರ್ಮ ಮಾರ್ಗದಲ್ಲಿ ಅನ್ಕೊಳ್ತದೆ, ಕರ್ಮ ಹೋಗಿದೆ, ಆ ಕರ್ಮದ ಫಲ ಹೋಗಿದೆ, ನಂದೆಲ್ಲ ಪಾಪ ಕರ್ಮಗಳೆಲ್ಲ ಹೋಗಿದೆ ಅಂತ ಅನ್ಕೊಳ್ಳುವಾಗ ಮೇಲೆ ಒಂದಾಯ್ತದೆ. ಆದ್ರೆ ಭಕ್ತಿಯಲ್ಲಿ ಹಾಗೆಲ್ಲ. ಶ್ರೀಮದ್ ಭಾಗವತ 6ನೇ ಸ್ಕಂದದಲ್ಲಿ ಭಾಗವತನಲ್ಲಿ ಯಾರು ಹೇಳ್ತಾರೆ, ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೇಗೆ ಸೂರ್ಯ ಮೇಲೆ ಬರುವಾಗ ಹೇಗೆ ಈ ಮೋಡ ಇದೆಯಲ್ಲ, ಮೋಡ ಆಗ್ಲಿ, ಫಾಗಿಗೆ ಏನು ಹೇಳ್ತಾರೆ, ಮೋಡ ಅಲ್ಲ ಫಾಗಿಗೆ ಫಾಗ್ ಅಂತ, ಮಂಜು. ಧನ್ಯವಾದ ಮಾತಾಜಿ. ಮಂಜು ಇದೆಯಲ್ಲ, ಹೇಗೆ ಮಂಜು ಹೋಗ್ತದೆ, ಮಂಜು ಫುಲ್ ಕ್ಲೀನ್ ಆಗ್ತದೆ, ಪುನಃ ಬರುದಿಲ್ಲ ಆ ಮಂಜು, ಸೂರ್ಯ ಇರುವವರೆಗೆ ಬರುದಿಲ್ಲ. ಅದೇ ರೀತಿಯಲ್ಲಿ ಭಕ್ತಿಯ ಕಾನ್ಸ್ಟೆಂಟ್ ಟಚ್ ಇರುವವರೆಗೆ ನಮಗೆ ಖಂಡಿತವಾಗಿ ಈ ಕರ್ಮದ ತೊಂದರೆ ಇಲ್ಲ. ಸ್ವಲ್ಪ ಆದ್ರೂ ಈಗ ಬೆಳಿಗ್ಗೆ ಸ್ವಲ್ಪ ಸೂರ್ಯ ಬರುವಾಗ ಸ್ವಲ್ಪ ಬಂದ್ರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಬಂದಾಗಿ ಮಂಜು ಕರಗ್ತಾ ಹೋಗ್ತದೆ, ಮಂಜಿನ ಎಫೆಕ್ಟ್ ಹೋಗ್ತಾ ಹೋಗ್ತದೆ. ಫುಲ್ ಸೂರ್ಯ ಬಂದ್ರೆ ಅಂತೂ ಫುಲ್. ಅದ ಕಾರಣ ನಮ್ಮ ಉದ್ದೇಶ ಫುಲ್ ಕೃಷ್ಣನ ಸೇವೆ ಆಗ್ಬೇಕು, ಫುಲ್ ಕೃಷ್ಣನಿಗೆ ಸರೆಂಡರ್ ಆಗ್ಬೇಕು. ಹಾಗಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕರ್ಮ ಕಂಪ್ಲೀಟ್ ನಶಿಸ್ತದೆ. ಇದಕ್ಕೆ ಶ್ರೀಮದ್ ಭಗವಂತನೇ ಹೇಳ್ತಾನೆ. ಏನ್ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ರೆ ಏನು, ಸಂಪೂರ್ಣ ಭಕ್ತಿ. ಇಲ್ಲಿ ಅಲ್ಲ, ನಾಳೆ ಅಲ್ಲಿ ಹೋಗುದು ಇಲ್ಲಿ ಆಗುದು, ಒಂದೇ ಪರಂಪರೆಯಲ್ಲಿ ಕಂಪ್ಲೀಟ್ ಭಕ್ತಿ, ಒಂದೇ ಪರಂಪರೆ. ಬೇರೆ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಹಾಗೆ ಹೀಗೆ ಅಲ್ಲ, ಒಂದೇ ಪರಂಪರೆಯಲ್ಲಿ ಕಂಪ್ಲೀಟ್ ಸರೆಂಡರ್ ಆಗಿ ಮಾಡಿದ್ರೆ ಏನಾಗ್ತದೆ, ಅದಕ್ಕೆ ಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ,
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನನ್ನನ್ನು ಮಾತ್ರ ಶರಣಾಗು ಅಂತ ಹೇಳ್ತಾ ಇದ್ದಾರೆ ಭಗವಂತ. ನನ್ನನ್ನು ಮಾತ್ರ ಶರಣಾಗು ಅಂತ ಹೇಳಿದ್ರೆ ಆ ಒಂದು ಪರಂಪರೆಯಲ್ಲೇ ನನ್ನನ್ನು ತಗೊಂಡು ನನ್ನನ್ನು ಶರಣಾಗು ಅಂತ ಹೇಳ್ತಿದ್ದೆ. ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಹಾಗಾದ್ರೆ ಮಾತ್ರ, ಹಾಗೆ ನನ್ನನ್ನು ಸಂಪೂರ್ಣವಾಗಿ ಸರೆಂಡರ್ ಆಗ ಭಕ್ತಿಯಲ್ಲಿ ಹೈಯೆಸ್ಟ್ ಬೆನಿಫಿಟ್. ಅದೇನು ಬೆನಿಫಿಟ್ ಅಂದ್ರೆ ಎಲ್ಲಾ ಪಾಪಗಳನ್ನು ನಾನೇ ತೆಗಿತೇನೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಲ್ಲದೆ ನಿನ್ನನ್ನ ಭಗವತ್ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವ ಹಾಗೆ ಮಾಡ್ತೇನೆ. ಅಂದ್ರೆ ನಿನಗೆ ನಿಜವಾದ ಮೋಕ್ಷ ಕೊಡ್ತೇನೆ. ನಿಜವಾದ ಮೋಕ್ಷ ಅಂದ್ರೆ ಏನು? ಭಗವಂತನ ನೇರ ಸಂಪರ್ಕ, ಭಗವಂತನ ಜೊತೆ ಸಂಘ, ಭಗವಂತನ ಭಕ್ತರ ಜೊತೆ ಸಂಘ, ಭಗವದ್ ಭಕ್ತಿಯ ಜೊತೆ ಸಂಘ, ತುಳಸಿ ಮಹಾರಾಣಿ, ಗೋಮಾತೆ, ಈ ರೀತಿ ಎಲ್ಲದರ ಜೊತೆ ಸಂಘ ಕೊಡ್ತೇನೆ ಅಂತ ಹೇಳ್ತೇನೆ. ಅಂದ್ರೆ ವೃಂದಾವನ ವಾಸ ಸಿಗ್ತದೆ ಅಂತ ಅರ್ಥ. ಅದೇ ನಿಜವಾದ ಮೋಕ್ಷ. ಸಂಪೂರ್ಣವಾಗಿ ಏನೇ ತೊಂದರೆ ಇಲ್ಲ, ಪುನಃ ಈಚೆ ಬರುವ ಅಗತ್ಯವೇ ಇಲ್ಲ. ಆದ ಕಾರಣ ಅಂತಹ ಕರ್ಮವನ್ನ ನಾವು ಮಾಡಬೇಕು ಅಂತ ಹೇಳಿ ಈ ಶ್ಲೋಕದ ಉದ್ದೇಶ. ಆದ ಕಾರಣ ಈ ಬೋದ್ಧವ್ಯನ್ನ ತಿಳ್ಕೋ 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 ಅಂತ ಭಗವಂತ ಅರ್ಜುನ್ಗೆ ಹೇಳುದು ಏನನ್ನ? ಈ ಒಂದು ಸೂಕ್ಷ್ಮತೆಯನ್ನ. ಈ ಸೂಕ್ಷ್ಮತೆಯನ್ನ ಯಾವಾಗ ನಾವು ಅರಿತಿಲ್ಲ, ಅರ್ಥರು ಕೂಡ ಅದನ್ನ ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಆಗ್ತಿಲ್ಲ ಕೂಡ. ನಮಗೆ ಸೈಂಟಿಫಿಕಲಿ ಅರ್ಥ ಆಗಿದೆ, ಥಿಯರಿಟಿಕಲಿ ಅರ್ಥ ಆಗಿದೆ, ಆದ್ರೆ ಪ್ರಾಕ್ಟಿಕಲಿ ನಮಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಅರ್ಥ ಆಗಿ ಹೃದಯಕ್ಕೆ ಹೋದ್ದು ಒಂದಲ್ಲ ಒಂದು ದಿನ ಅದು ಸಹಾಯ ಕೊಡ್ತದೆ ನನಗೆ. ಆ ಒಂದು ವೈರಾಗ್ಯವನ್ನ ಕೊಡ್ತದೆ. ಅದಕ್ಕೆ ಹೇಳ್ತಾರೆ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಶ್ರೀಮದ್ ಭಾಗವತದಲ್ಲಿ. ಯಾರಿಗೆ ಭಗವಂತ ವಾಸುದೇವನಲ್ಲಿ ಭಕ್ತಿ ಬಂದಿದೆ, ಭಕ್ತಿ ಶುರುವಾಗಿದೆ ಅಂದ್ರೆ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಅವನಿಗೆ ಇಷ್ಟ ಉಂಟೋ ಇಲ್ವೋ ಸ್ವಲ್ಪ ಆದ್ರೂ ಶುರು ಮಾಡಿದ್ದಾನೆ. ಯಾರೋ ಹೇಳಿದ್ದಾರೆ ಕೃಷ್ಣನಿಗೆ ಪೂಜೆ ಮಾಡಿದ್ರೆ ನಿನಗೆ ಒಳ್ಳೇದು ಅಂತ ಹೇಳಿ ಶುರು ಮಾಡಿದ್ದಾರೆ ಅಂತ ಇಟ್ಟುಕೊಳ್ಳೋಣ. ವಾಸುದೇವೇ ಭಗವತಿ, ಅದರಿಂದ ಏನು ಪ್ರಯೋಜನ? ಇಮಿಡಿಯೇಟ್ ಪ್ರಯೋಜನ ಏನು ಅಂತ ಹೇಳಿದ್ರೆ ಪ್ರೇಮ ಅಲ್ಲ. ಇಮಿಡಿಯೇಟ್ ಪ್ರಯೋಜನ, ನಿಜವಾಗಿ ಇಮಿಡಿಯೇಟ್ ಪ್ರಯೋಜನ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ತದ್ ಅಹೈತುಕಂ. ವೈರಾಗ್ಯ ಬರ್ತದೆ, ಆಮೇಲೆ ಜ್ಞಾನ ಬರ್ತದೆ. ಜ್ಞಾನ ಮತ್ತು ವೈರಾಗ್ಯ ಭಕ್ತಿಯ ಆಳುಗಳು, ಕೆಲಸದ ಆಳುಗಳಾಗಿ ಅದು ಅವ್ರು ಹೋದಲ್ಲೆಲ್ಲ ಬರ್ತದೆ. ಭಕ್ತಿ ಹೋದಲ್ಲೆಲ್ಲ ಜ್ಞಾನ ವೈರಾಗ್ಯ ಬರ್ತದೆ. ಆದ ಕಾರಣ ನಿಜವಾದ ಭಕ್ತನ ಒಂದು ಲಕ್ಷಣ ಅಂತ ಹೇಳಿದ್ರೆ, ಭಕ್ತನ ಲಕ್ಷಣ ಅಂತಾರೆ ಅವನಿಗೆ ಜ್ಞಾನ ಮತ್ತು ವೈರಾಗ್ಯ ಇರ್ತದೆ. ಆ ಜ್ಞಾನ ಮತ್ತು ವೈರಾಗ್ಯ ಹೇಗಿರ್ತದೆ ಅಂತ ಹೇಳಿದ್ರೆ ಅದು ಭಗವಂತನ ಸೇವೆಯ ಕಡೆಗೆ ತಕೊಂಡು ಹೋಗುವಂತ ಜ್ಞಾನ ವೈರಾಗ್ಯ ಆಗಿರ್ತದೆ. ಬೇರೆ ಯಾವುದೇ ಜ್ಞಾನ ವೈರಾಗ್ಯ ಅಲ್ಲ. ಈಗ ಕರ್ಮಯೋಗದಲ್ಲಿ ಜ್ಞಾನಯೋಗದಲ್ಲಿ ಬರುವಂತಹ ಜ್ಞಾನ ವೈರಾಗ್ಯ ಅಲ್ಲ ಅದು. ಅದಕ್ಕೋಸ್ಕರ ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಶುದ್ಧ ಭಕ್ತಿಯಲ್ಲಿ ಜ್ಞಾನ ಮತ್ತು ಕರ್ಮವನ್ನ ಆವೃತ ಆಗಿರದೇ ಇರುವಂತಹ ಕರ್ಮ ಆಗಿರ್ಬೇಕದು. ಶುದ್ಧ ಭಕ್ತಿಯ ಕರ್ಮದಲ್ಲಿ ಜ್ಞಾನ ಮತ್ತು ಕರ್ಮದ ಇದೇ ಇರುವುದಿಲ್ಲ, ಪದರೇ ಇರುವುದಿಲ್ಲ, ಅದರದ್ದು ಸಂಪರ್ಕವೇ ಇರುವುದಿಲ್ಲ. ಆದ ಕಾರಣ ಅಂತಹ ಭಕ್ತಿ ಹೇಗೆ ಅಂತ ಹೇಳಿದ್ರೆ ನೇರ ಕೃಷ್ಣನ ಸೇವೆ, ನೇರ ಕೃಷ್ಣನನ್ನ ಸಂತೋಷಗೊಳಿಸುವಂತಹ ಕಾರ್ಯ. ಅದನ್ನ ತಿಳಿಯುವುದನ್ನೇ ಇಲ್ಲಿ ಭಗವಂತ ಬೋದ್ಧವ್ಯಂ ಬೋದ್ಧವ್ಯಂ ತಿಳ್ಕೋ 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 ಅಂತ ಭಗವಂತ ಹೇಳ್ತಿದ್ದಾರೆ ಅರ್ಜುನನಿಗೆ. ಆದ ಕಾರಣ ಅರ್ಜುನ ಶುದ್ಧ ಭಕ್ತವಾಗಿ ಯುದ್ಧ ಮಾಡಿದ್ದಾನೆ. ಆ ಯುದ್ಧವು ಕೂಡ ಶುದ್ಧ ಭಕ್ತಿ. ಅದೇ ರೀತಿಯಲ್ಲಿ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಭಗವಂತನ ಸೇವೆಗಾಗಿ ತೊಡಗಿದ್ರೆ ಆಗ ಅದು ಶುದ್ಧ ಭಕ್ತಿ ಆಗ್ತದೆ. ಶುದ್ಧ ಭಕ್ತಿ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಹಾಗೆ ಆಗ್ತದೆ. ಆದ ಕಾರಣ ನಾವು ಭಗವಂತನನ್ನ ಮರೆತು ಯಾವ ಕೆಲಸವೂ ಮಾಡಬಾರದು. ಸಂಪೂರ್ಣವಾಗಿ ಭಗವಂತನನ್ನ ಯೋಚನೆ ಮಾಡ್ತಾ ಭಗವಂತನಿಗೋಸ್ಕರ ಮಾಡಬೇಕು. ಅದು ತಕ್ಕ ಮಟ್ಟಿಗೆ ಈಗ ಇಂಪ್ರಾಕ್ಟಿಕಲ್ ಅನ್ನಿಸ್ಬೋದು. ಆಮೇಲೆ ಏನ್ ಹೇಳ್ತಾರೆ ಅದಕ್ಕೆ, ರಿಯಾಲಿಟಿ ಅಲ್ಲ, ಅನ್ರಿಯಲ್ ಅದು ಅಲ್ವಾ. ಈಗ ನಾವು ಕೃಷ್ಣನ ನೋಡಿದೇವ? ಇಲ್ಲ, ಯಾರೋ ಕೃಷ್ಣನಿಗೆ ಮಾಡುದು ಅಂತ ನಾವು ಅನ್ಕೊಳ್ಳುದಂತೆ. ಇದು ಅನ್ಕೊಳ್ಳುದು ಅಂತ ಹೇಳಿದ್ರೆ ಏನು ಮಾರ್ಗ? ಅನ್ಕೊಳ್ಳುದು ಇದರ ಚೀಟಿಂಗ್ ಅಲ್ವಾ ಅಂತ ನಮಗೆ ಅನ್ನಿಸ್ತದೆ ಈಗ. ಆದರೆ ನಿನ್ನೆ ಡಿಸ್ಕಷನ್ ಮಾಡಿದ ಹಾಗೆ ಎಲ್ಲ ವಿಚಾರಗಳು ಹಾಗೆ ನಡೆಯುವಂಥದ್ದು. ಈಗ ಸೈನ್ಸ್ ಕೂಡ ಹಾಗೆ ನಡೆಯುವಂಥದ್ದು. ಅನುಮಾನ ಪ್ರಮಾಣ ಅಂತ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಇದು ಕೂಡ ಅನುಮಾನ ಅಂತ ಇಟ್ಟುಕೊಳ್ಳೋಣ. ಆದರೆ ಅನುಮಾನ ಅಲ್ಲ ಸತ್ಯ. ಯಾಕೆ ಸತ್ಯ ಅಂತ ಹೇಳಿದ್ರೆ ಇದು ಶಬ್ದ ಪ್ರಮಾಣ. ಯಾಕೆಂತಂದ್ರೆ ಪೂರ್ವ ಆಚಾರ್ಯರೆಲ್ಲರೂ ಇದನ್ನ ಫಾಲೋ ಮಾಡಿದ್ದಾರೆ, ಅವರಿಗೆ ಪರ್ಫೆಕ್ಷನ್ ಸಿಕ್ಕಿದೆ. ನಮ್ಮ ಎದುರುಗಡೆ ಇರುವಂತಹ ಎಲ್ಲ ಆಚಾರ್ಯಗಳನ್ನು ಕೂಡ ನಾವು ನೋಡ್ತಿದ್ದೇವೆ ಅವರೆಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಆದ ಕಾರಣ ಆ ಪರ್ಫೆಕ್ಟ್ ಅನ್ನು ನೋಡಿ ನಮಗೆ ಅರ್ಥ ಆಗ್ಬೇಕು, ಇದು ಸಾಧ್ಯ ಉಂಟು, ನಾವು ಮಾಡಬೇಕು ಅದನ್ನ ಅಂತ ಹೇಳಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಭಗವಂತ.
ಈಗ ಹಿಂದೆ ನಡೆದದೆಲ್ಲ ನಡೀತು ಬಿಡಿ ಅದನ್ನ. ನಾನು ಅಲ್ಲಿ ಪಾನ್ ತಿಂತ ಇದ್ದೆ, ಈಗ ಇದು ಗಾಡಿಯಲ್ಲಿ ಹೋಗ್ತಾ ಇರುವಾಗ ಮುಂಚೆ ಮಾಡಿದ್ದ ಎಲ್ಲ ಗೊತ್ತಾಗ್ತದೆ ನಮಗೆ, ಅದೇ ಊರಲ್ಲಿ ಇರ್ತೇವಲ್ಲ. ಈಗ ಏನೋ ಕೃಷ್ಣ ಜಪ ಸಿಕ್ಕಿತ್ತು, ಓ ಅಲ್ಲಿ ಹೋಗೋ ಅಲ್ಲಿ ಲಿಕ್ಕರ್ ಶಾಪಿಗೆ ಹೋಗ್ತಾ ಇದ್ದೆ, ಓ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಓ ಅಲ್ಲಿ ಅದು ಮಾಡ್ತಿದ್ದೆ, ಓ ಅಲ್ಲಿ ಇದು ಮಾಡ್ತಿದ್ದೆ. ಇದೆಲ್ಲ ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗುದಾದ್ರೆ ಓಕೆ, ಹೋಗೋದನ್ನೆಲ್ಲ ಬಿಡಬೇಕು ಅಂತ ಅರ್ಥ. ಅಂದ್ರೆ ಅದನ್ನೆಲ್ಲ ಅಂತಹ ಕರ್ಮವನ್ನು ಉಂಟಲ್ಲ ನಾವು ಮಾಡಿದ್ದೆಲ್ಲ, ಅದನ್ನೆಲ್ಲ ಬಿಡುವ. ಇದಕ್ಕೊಂದು ಉದಾಹರಣೆ ಮುಂಚೆ ನೋಡಿದ್ದೇವಲ್ಲ, ನಾವು ಟಾಯ್ಲೆಟ್ ಅಲ್ಲಿ ಕೂತ ಮೇಲೆ ಹೊರಗೆ ಬರುವಾಗ ಅಯ್ಯೋ ಅಂತ ಹೇಳಿ ಚಿಂತೆ ಮಾಡ್ತೇವೆ, ಹೋಯ್ತು ಅದು ವಾಸನೆ ಹೋಯ್ತು ಅಂತ ಹೇಳಿ ಬಿಟ್ಟು ಬಿಡ್ತೇವೆ. ಅದರ ಬಗ್ಗೆ ಚಿಂತೆಯೇ ಇಲ್ಲ ನಮಗೆ. ಚಿಂತೆ ಮಾಡಬಾರ್ದು, ರೋಗ ಬಂದ್ರೆ ಮಾತ್ರ ಚಿಂತೆ ಆಗ್ತದೆ. ಆದ ಕಾರಣ ನಾವು ರೋಗಿ ಆಗಬಾರ್ದು, ನಿರೋಗಿ ಆಗ್ಬೇಕು. ಹೊಟ್ಟೆಯಿಂದ ಹೊದ್ದನ್ನು ನೋಡು ಕೊಡಬಾರ್ದು, ಕಣ್ಣು ಮುಚ್ಕೊಂಡು ಹಾಗೆ ಹೊರಗೆ ಬಂದು ಅದೇ ರೀತಿಯಲ್ಲಿ ನಾವು ಹಿಂದೆ ಮಾಡಿದ್ದನ್ನೆಲ್ಲ ಕಂಪ್ಲೀಟ್ ಆಗಿ ಮರೆತು ಪುನಃ ಅದು ಮಾಡಬಾರ್ದು ಅಂತ ಹೇಳಿದ್ರೆ ಭಕ್ತಿಯನ್ನು ತಗೊಳ್ಬೇಕು. ಆಗ ಅದು ಸಂಪೂರ್ಣ ಫಲೀಭೂತ ಆಗ್ತದೆ. ಆದ ಕಾರಣ ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಆದ ಕಾರಣ ಹಿಂದೆ ನಡೆದದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ನಮ್ಮ ಸುಧಾರಿಕೆಗೆ ತಗೊಳ್ಳೋದು ವಿನಃ ಅದರ ಬಗ್ಗೆ ಶೋಚನೆ ಮಾಡಿಕೊಂಡು ಅಂದ್ರೆ ಶೋಚನೀಯ ಸ್ಥಿತಿಯಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಆ ಸಮಯವನ್ನ ಭಕ್ತಿಯಲ್ಲಿ ತೊಡಗಿಸಿಕೊಳ್ಳೋದು ಬುದ್ಧಿವಂತನ ಲಕ್ಷಣ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ನಿಷಿದ್ಧ ಕರ್ಮ ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಭಾವಾರ್ಥ: ಭೌತಿಕ ಬಂಧನದಿಂದ ಬಿಡುಗಡೆ ಪಡೆಯಬೇಕೆಂದು ಮನುಷ್ಯನಿಗೆ ನಿಜವಾಗಿ ಎನ್ನಿಸಿದರೆ, ಸ್ವಲ್ಪ ನಮಗೆಲ್ಲ ಯೋಚನೆ ಮಾಡಿದ್ರೆ ನಮಗೆಲ್ಲರಿಗೂ ಇದರಿಂದ ಹೊರಗೆ ಬರಬೇಕು ಅಂತ ಆಸೆ ಇಲ್ವಾ? ಈ ಭೌತಿಕ ಬಂಧನದಿಂದ. ಭೌತಿಕ ಬಂಧನ ನಮಗೆಲ್ಲ ಖುಷಿ ಅಂತ ಅನ್ನಿಸುವ ಮರುಕ್ಷಣ ದುಃಖ ಇರುತ್ತದೆ. ಖುಷಿ ಅಂತ ಅನ್ನಿಸುವ 10 ದಿವಸ 20 ದಿವಸ ಖುಷಿ, 21ನೇ ದಿವಸ ದುಃಖ ಇರುತ್ತದೆ. ಆಮೇಲೆ 22 ದಿವಸ ಪುನಃ ಖುಷಿ, ಪುನಃ ದುಃಖ. ಯಾವಾಗಲೂ ಒಂದು ದಿವಸ ದುಃಖ ಸುಖಗಳ ಸಮ್ಮಿಲನ ಈ ಜೀವನ ಅಂತ ಹೇಳಿದ್ರೆ. ಭೌತಿಕ ಬಂಧನದಿಂದ ಬಿಡುಗಡೆ ಪಡೆಯಬೇಕೆಂದು ಮನುಷ್ಯನಿಗೆ ನಿಜವಾಗಿ ಎನ್ನಿಸಿದರೆ ಆತನು ಕರ್ಮ, ಅಕರ್ಮ ಮತ್ತು ವಿಕರ್ಮಗಳಲ್ಲಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬೇಕು. ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಕರ್ಮ ಅಂದ್ರೆ ಏನು. ಇಲ್ಲಿ ನೇರ ನೋಡುವಾಗ ಕರ್ಮ ಅಂತ ಹೇಳಿದ್ರೆ ನಾವು ವೇದ ವಿಹಿತ ಕರ್ಮ, ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ನಾವೆಲ್ಲ ವೇದದಲ್ಲಿ ಹೇಳಿದಂತ ಆಚರಣೆಗಳನ್ನ ಮಾಡಬೇಕು. ಅಕರ್ಮ ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಜಿಸಿ ಭಗವಂತನಿಗೋಸ್ಕರ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಜ್ಞಾನ ಮಾರ್ಗದಲ್ಲಿ ಮಾಡಬೇಕು. ಆಮೇಲೆ ವಿಕರ್ಮ ಅಂತ ಹೇಳಿದ್ರೆ ವೇದದಲ್ಲಿ ಹೇಳದೇ ಇರುವಂತಹ ಯಾವುದೇ ಕೆಲಸ ಮಾಡಬಾರದು, ಬೇರೆ ಬೇರೆ ಮಾಡುದು, ಜೂಜಾಡುದು, ಅದು ಇದು ಎಲ್ಲ ಹೇಳ್ತಾರಲ್ಲ ಆ ತರ ಕಾರ್ಯಗಳು ಮಾಡಬಾರದು, ದರೋಡೆ, ಈ ತರ ಕ್ರಿಯೆ ಪ್ರತಿಕ್ರಿಯೆ, ಕಾಸ್ ಅಂಡ್ ಇಫೆಕ್ಟ್, ಮತ್ತು ಅದರಿಂದ ಆಗುವಂತ ವಿಕೃತ ಕ್ರಿಯೆ. ವಿಕೃತ ಕ್ರಿಯೆಯನ್ನು ವಿಶ್ಲೇಷಿಸಲು ಗಮನ ಕೊಡಬೇಕು. ಕ್ರಿಯೆ ಅಂದ್ರೆ ಏನು? ಆಕ್ಷನ್, ಅದು ಒಂದು ಕರ್ಮ. ಇದೆ 3 ಕೂಡ ಕರ್ಮವೇ. ಕ್ರಿಯೆ ಅಂದ್ರೆ ಕರ್ಮ, ಪ್ರತಿಕ್ರಿಯೆ ಅಂದ್ರೆ ರಿಸಲ್ಟ್, ಅದು ಕರ್ಮ. ಆಮೇಲೆ ವಿಕೃತ ಕ್ರಿಯೆ ಅಂತ ಹೇಳಿದ್ರೆ ಏನು? ವಿಕೃತ ಕ್ರಿಯೆ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ವಿಕೃತ ಕ್ರಿಯೆ ಪ್ರಭು ಪರ್ವರ್ಟೆಡ್ನೆಸ್, ಅನ್ವಾಂಟೆಡ್ ಆಕ್ಟಿವಿಟಿ ಅಲ್ವಾ? ಅನ್ನೆಸೆಸರಿ ಆಕ್ಟಿವಿಟಿ. ಸುಮ್ಮನೆ ಮೂಗು ತುರಿಸುದು ಒಂದೊಂದ್ಸಲ ನಾವು ಮಾಡ್ತೇವೆ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತೇವೆ ಸುಮ್ಮನೆ. ಆ ತರ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ನಾವು ಮಾಡಲೇಬಾರದು. ಅದರ ಬಗ್ಗೆ ಡಿಸ್ಕಷನ್. ವಿಕೃತ ಕ್ರಿಯೆಯನ್ನು ವಿಶ್ಲೇಷಿಸಲು ಗಮನ ಕೊಡಬೇಕು. ಇದು ಬಹಳ ಕ್ಲಿಷ್ಟವಾದ ವಿಷಯ. ಕೃಷ್ಣ ಪ್ರಜ್ಞೆಯನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಹೇಗೆ ಕಾರ್ಯ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನು ಪರಮ ಪುರುಷನೊಂದಿಗೆ ತನ್ನ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಈ 3ರಿಂದ ಹೊರಗೆ ಬರಲಿಕ್ಕೆ ರೂಪ ಗೋಸ್ವಾಮಿಯವರು ಹೇಳ್ತಾರೆ ಎರಡು ವಿಚಾರ ಹೇಳ್ತಾರೆ. ಏನ್ ಹೇಳ್ತಾರೆ? ಯಾರಿಗಾದ್ರೂ ನೆನಪಿದೆಯಾ? ರೂಪ ಗೋಸ್ವಾಮಿಗಳು 2 ವಿಚಾರ ಹೇಳ್ತಾರೆ. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್, ಉಪದೇಶ ಅಮೃತದಲ್ಲಿ ಮೊದಲನೇ ಶ್ಲೋಕ, ಉಪದೇಶ ಅಮೃತದ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ ಇದೆರಡರಿಂದ ಹೇಗೆ ಹೊರಗೆ ಬರಬಹುದು ಅಂತ ಹೇಳಿ. ಕ್ರಿಯೆ ಪ್ರತಿಕ್ರಿಯೆ ಮತ್ತು ವಿಕೃತ ಕ್ರಿಯೆಯನ್ನ ವಿಶ್ಲೇಷಿಸಲು ಗಮನ ಕೊಡಬೇಕು. ಅದರಿಂದ ಹೊರಗೆ ಬರುವುದು ಹೇಗೆ? ಆಬ್ವಿಯಸ್ಲಿ ಕೃಷ್ಣ ಪ್ರಜ್ಞೆ, ಆದ್ರೂ ಕೂಡ ಅವರು ಹೇಳಿದಂತಹ ವಿಚಾರ ನಾಲಗೆ, ಜಿಹ್ವಾ ವೇಗಂ, ಉದರೋಪಸ್ತವು, ವಾಚೋ ವೇಗಂ ಅಂದ್ರೆ ಮಾತಾಡುವಂಥದ್ದು, ಆಮೇಲೆ ಜಿಹ್ವಾ ವೇಗಂ ತಿನ್ನುವಂಥದ್ದು. ಇದು 2 ವಿಚಾರಗಳನ್ನ, ಆಹಾರ ಸೇವನೆ ಆಮೇಲೆ ಮಾತಾಡುವಂಥದ್ದು. ಈಗ ನೋಡಿ, ಸಿಂಪಲ್ ನೋಡಿ,
ನಮ್ಗೆ ಯಾರಿಗಾದ್ರೂ, ನಾನೊಂದು ಪ್ರಶ್ನೆ ಕೇಳ್ತೇನೆ, ಯಾರಿಗಾದ್ರೂ ತಿಂತ ತಿಂತ ಮೋಕ್ಷ ಸಿಗ್ಬೋದಾ? ತಿನ್ನುದು, ಏನೋ ಒಂದು ತಿನ್ನುದು, ಗುಲಾಬ್ ಜಾಮೂನ್ ತಿಂತ ಮೋಕ್ಷ ಸಿಗ್ಬೋದಾ? ಈಗ ನಿಮಗೆ ಉತ್ತರ ಗೊತ್ತಿರ್ತದೆ, ಆದ್ರೂ ಕೂಡ ಗುಲಾಬ್ ಜಾಮೂನ್ ತಿನ್ನುವನಿಗೆ ಮೋಕ್ಷ ಸಿಗ್ತದ ತಿಂತ ಇರುವಾಗ? ಇಲ್ಲ, ಸಿಗ್ಲಿಕ್ಕಿಲ್ಲ. ಇಲ್ಲ ಪ್ರಭುಜಿ. ಹೌದಾ? ದೇವರ ನೈವೇದ್ಯ ಆದ್ರೆ ಒಂದು ತಿಂದ್ರೆ ನೋಡಿ, ಅವರು ಹೇಳಿದ್ರು ಉತ್ತರ. ದೇವರ ನೈವೇದ್ಯ ಆದ್ರೆ ಅದು ಮೋಕ್ಷ ಸಿಗ್ತದೆ. ಯಾವುದು ಕ್ರಿಯೆ ಒಂದೇ, ತಿನ್ನುವಂಥದ್ದಲ್ವಾ. ಕ್ರಿಯೆ ಏನು? ಅದೇ ಅದೇ ಹಾಲಿನ ಐಟಮ್ ಇಂದ ಗೋಧಿ ಅದು ಏನೇ ಇರಲಿ ಮಿಕ್ಸ್ ಮಾಡಿ ಆದಂತ ಗುಲಾಬ್ ಜಾಮೂನು, ಆಮೇಲೆ ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಹಾಕಿದೆ. ಆ ಸಕ್ಕರೆ ಎಲ್ಲಿಂದ ಬಂದದ್ದು ಪ್ರಶ್ನೆ, ಏನೇ ಇರಲಿ ಪಾಕದಲ್ಲಿ ಹಾಕಿ ಆ ಸ್ವೀಟ್ ಇದೆ ಅಂತ ಹೇಳಿ ದೇವರಿಗೆ ಅರ್ಪಿಸಿ ತಿಂದ್ರೆ ಆ ಒಂದು ಕಾರ್ಯವೇ ಬೇರೆ, ಈ ಒಂದು ಕಾರ್ಯವೇ ಬೇರೆ. ಆದ ಕಾರಣ ಭಕ್ತಿಯ ಕರ್ಮಕ್ಕೂ ಆಮೇಲೆ ಬೇರೆ ಇರುವಂತಹ ಜ್ಞಾನದಲ್ಲಿ ಆಗಲಿ ಕರ್ಮದಲ್ಲಿ ಅಥವಾ ನಿಷ್ಕಾಮದಲ್ಲಿ ಇರುವ ಕರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾಕಂದ್ರೆ ಭಕ್ತಿ ಅಂತ ಹೇಳಿದ್ರೆ ನೇರ ಭಗವಂತನೊಟ್ಟಿಗೆ ಇರುವಂತಹ ಸಂಬಂಧ. ಆ ಗುಲಾಬ್ ಜಾಮೂನ್ ತಗೊಂಡು ಅದೇ ಕೊನೆಯುಸುರಾದ್ರೆ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಯಾಕಂತಂದ್ರೆ ಕಿವಿಯಲ್ಲೇ ಕೇಳಬೇಕು ಅಂತಿಲ್ಲ, ಕಣ್ಣಲ್ಲೇ ನೋಡ್ಬೇಕು ಅಂತಿಲ್ಲ, ಯಾವುದೇ ಇಂದ್ರಿಯದಿಂದ ಭಗವಂತನನ್ನ ಗ್ರಹಿಸಬಹುದು, ಭಗವಂತನನ್ನ ಸಾಕ್ಷಾತ್ಕಾರ ಮಾಡಬಹುದು. ಯಾವುದೇ ಇಂದ್ರಿಯದಿಂದ. ನಾವೆಲ್ಲ ಈಗ ಎಲ್ಲಿಂದ ನೋಡ್ತಾ ಇದ್ದೇವೆ ಭಗವಂತನನ್ನ? ನಾವೆಲ್ಲ ಈಗ ಎಲ್ಲಿಂದ ಭಗವಂತನನ್ನ ನೋಡ್ತಿದ್ದೇವೆ? ಕಿವಿಯಿಂದ ನೋಡ್ತಾ ಇದ್ದೇವೆ ನಾವು. ಯಾರಿಗೆ ಹುಚ್ಚಿಯವರಿಗೆ ಅಂತ ಹೇಳಿದಾರೆ, ಯಾರಾದ್ರೂ ಈಗ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ಏನ್ ಹೇಳ್ತಿದ್ದಾರೆ ಇವರು, ಕಿವಿಯಿಂದ ನೋಡ್ತಿದಾರಂತೆ ಅಲ್ವಾ. ಆದ್ರೆ ನಾವೆಲ್ಲ ಸ್ವಲ್ಪ ಸಮಯ ಅಭ್ಯಾಸ ಮಾಡಿದವರಿಗೆ ಅರ್ಥ ಆಗ್ತದೆ, ಹೌದು ನಾವು ಕಿವಿಯಿಂದಲೇ ನೋಡ್ತಾ ಇರೋದು ಭಗವಂತನನ್ನ ಅಂತ ಹೇಳಿ. ಯಾಕಂದ್ರೆ ಆಚಾರ್ಯರು ಹೇಳಿದ್ದಾರೆ ಇದನ್ನ ಅಂತ ಹೇಳಿ. ಫಸ್ಟಿಗೆ ಶೃಣ್ವತಾಂ ಸ್ವಕತಃ ಕೃಷ್ಣ. ಫಸ್ಟಿಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡುವುದೇ ಕಿವಿಯಿಂದ. ಈ ರೀತಿಯಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಬಹುದು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಡೆಯುವಂತ ಕಾರ್ಯ ಕರ್ಮ ಎಷ್ಟು ಶುದ್ಧ, ಅದು ಈ ಭೌತಿಕ ಪ್ರಪಂಚದಿಂದ ಮೇಲೆ ಇರುವಂಥದ್ದು ಅಂತ ಹೇಳಿ. ಕೃಷ್ಣ ಪ್ರಜ್ಞೆಯನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಹೇಗೆ ಕಾರ್ಯ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನು ಪರಮ ಪುರುಷನೊಂದಿಗೆ ತನ್ನ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಇದೇ ಕೃಷ್ಣ ಪ್ರಜ್ಞೆ. ಈಗ ನಾವು ಆಹಾರ ಸೇವನೆ ಮಾಡುವುದು ಅಂತ ಹೇಳುವಾಗ ಕೂಡಲೇ ಅದನ್ನು ಹೇಗೆ ಸಂಬಂಧ ಕೊಡುದು? ಭಗವಂತನಿಗೆ ಅರ್ಪಿಸಿ ಅದನ್ನು ತೆಕ್ಕೊಳ್ಳಾಗ ಆಗ ಅದು ಭಗವಂತನ ಪ್ರಸಾದ ಆಯ್ತು. ಅದೇ ರೀತಿಯಲ್ಲಿ ನಾನು ಮಾಡಿದ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿ ಅದನ್ನ ನಾನು ಸ್ವೀಕರಿಸಿದಾಗ ಅದು ಕೂಡ ಪ್ರಸಾದ ಆಯ್ತು. ವಿಷಯ ಸೇಮ್. ಆಮೇಲೆ ನಾನು ಮಾತಾಡುವಂಥದ್ದು ಕೃಷ್ಣನ ಬಗ್ಗೆ ಮಾತಾಡಿದರೆ ಅದು ಪ್ರಸಾದ ಆಯ್ತು. ನಾನು ಹೋಗುವಂತಹ ವಾಹನದಲ್ಲಿ ಭಗವಂತನ ಕಡೆಗೆ ಕೆಲಸಕ್ಕೆ ಹೋಗ್ತಿದ್ದೇನೆ ಅನ್ಕೊಂಡ್ರೆ ಅದು ಪ್ರಸಾದ ಆಯ್ತು. ಎಲ್ಲ ಅದಕ್ಕೆ ಈ ಒಂದು ವಿಚಾರವನ್ನ ಭಾವನೆ ಅಥವಾ ಭಾವ ಅಥವಾ ಕಾನ್ಶಿಯಸ್ನೆಸ್ ಅಂತ ಹೇಳೋದು. ಆ ಕಾನ್ಶಿಯಸ್ನೆಸ್ ಅನ್ನ ಬದಲಾವಣೆ ಮಾಡ್ತಾ 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 ಏನಾಗ್ತದೆ ಅಂತ ಹೇಳಿ ಒಂದು ದಿನ ಸಂಪೂರ್ಣ ವೈರಾಗ್ಯ ಬರುವಾಗ ಏನಾಗ್ತದೆ, ಏನು ಬೇಡ ನನಗೆ ಬರೀ ಕೃಷ್ಣ ಕಾರ್ಯ ಮಾತ್ರ ಸಾಕು ಅಂತ ಅನಿಸ್ತದೆ. ಈಗ ಅದು ಮಾಡ್ತಾ ಇಲ್ಲ, ಈಗ ಅದು ಮಾಡ್ತಿಲ್ಲ. ನಾನು ಯಾರೋ ಇಂಜಿನಿಯರ್ ಆಗಿರ್ತೇನೆ, ಡಾಕ್ಟರ್ ಆಗಿರ್ತೇನೆ, ಆದ್ರೆ ವೈರಾಗ್ಯ ಬಂದಾಗುವಾಗ ನಾವು ಅದರಿಂದ ಹೊರಗೆ ಬರ್ತೇವೆ. ಅದ ಕಾರಣ ನಾವು ಒಂದೇ ದಿನದಲ್ಲಿ ನಾನು ಕೆಲಸ ಮಾಡುದಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಅದನ್ನೇ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರುವುದು, ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ, ಬಿಡ್ಬೇಡ ಯುದ್ಧನನ್ನ ಅಂತ ಹೇಳ್ತಿದ್ದಾನೆ. ಪರಿಪೂರ್ಣವಾದ ಜ್ಞಾನ ಇರುವವನಿಗೆ ಪ್ರತಿಯೊಂದು ಜೀವಿಯು ಭಗವಂತನ ನಿತ್ಯ ಸೇವಕ. ಇದು ಅದ್ಭುತ ಸೆಂಟೆನ್ಸ್, ಇದು ಅದ್ಭುತ ಸೆಂಟೆನ್ಸ್. ನಾವೆಲ್ಲ ಅನ್ಕೋ ಅವರು ಡಿವೋಟಿ ಅಲ್ಲ, ಇವರು ಡಿವೋಟಿ ಅಲ್ಲ. ಏನು ಹೇಳುದು ನಾವು? ಎಂತ ಮೂರ್ಖರು ನಾವು. ಅವರು ಡಿವೋಟಿ ಅಲ್ಲ, ಇವರು ಡಿವೋಟಿ ಅಲ್ಲ ಅಂತ ಹೇಳುದು ನಾವು. ಮಾಲೆ ಹಾಕಿದವರಿಗೆ ಮಾತ್ರ ಡಿವೋಟಿ ಅಂತ ಪಟ್ಟ ಕೊಡ್ತೇವೆ ನಾವು, ಅವರಿಗೆ ಮಾತ್ರ ಪ್ರಭು ಮಾತೆ ಅಂತ ಕರಿತೇವೆ, ಬೇರೆ ಎಲ್ಲರಿಗೆ ಮೇಡಮ್ ಅಂತ ಕರೀಲಿಕ್ಕೆ ಶುರು ಮಾಡ್ತೇವೆ ಅಲ್ವಾ. ಎಂತ ಮೂರ್ಖರು ನಾವು ಅಂತ ನೋಡಿ. ಪರಿಪೂರ್ಣವಾದ ಜ್ಞಾನ ಇರೋನಿಗೆ ಪ್ರತಿಯೊಂದು ಜೀವಿಯು, ಜೀವಿ ಅಂದ್ರೆ ಏನು, ಬರೀ ಮನುಷ್ಯ ಅಲ್ಲ, ನಾಯಿ ಇರ್ಬೋದು, ಜಿರಳೆ ಇರ್ಬೋದು, ಯಾರೇ ಇರಲಿ, ಜೀವಿಯು ಭಗವಂತನ ನಿತ್ಯ ಸೇವಕ. ಆ ನಿತ್ಯ ಸೇವಕನಿಗೆ ಅವನು ನಿತ್ಯ ಸೇವಕ ಅಂತ ಗೊತ್ತಿಲ್ಲದ ಕಾರಣ ಅವನು ಮಾಯ ಸೇವೆ ಮಾಡುತ್ತಿದ್ದಾನೆ ಹೊರತು ಅವನಿಗೆ ಯಾವಾಗ ಅವನು ನಿತ್ಯ ಸೇವಕ ಅಂತ ಗೊತ್ತಾಗ್ತದೆ ಆ ದಿವಸ ಅವನು ನಿತ್ಯ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನಿತ್ಯ ಅಂತ ಹೇಳುದು ಏನರ್ಥ? ನಿತ್ಯ ಅಂತ ಹೇಳಿದ್ರೆ ಏನರ್ಥ? ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ನಿತ್ಯ ಸೇವಕ ಎಂಬ. ನಮಗೆ ಮೇಲ್ನೋಟಕ್ಕೆ ಇದು ಸಿಂಪಲ್ ಅಂತ ಕಾಣಿಸ್ತದೆ. ನಿತ್ಯ ಸೇವಕ ಅಂದ್ರೆ ಏನು, ಯಾರಿಗಾದ್ರೂ ಹೇಳ್ಬೋದಾ?
ಕೃಷ್ಣ ಜೀವರ ಸ್ವರೂಪವೇ ಕೃಷ್ಣರ ನಿತ್ಯ ದಾಸ ಆಗಿರ್ಬೋದು. ಕರೆಕ್ಟ್. ನಿತ್ಯ ಸೇವಕ ಅಂತ ಹೇಳಿದ್ರೆ ಅರ್ಥ ಏನು? ನಿತ್ಯ ಅಂತ ಹೇಳಿದ್ರೆ ಏನು? ಯಾವಾಗಲೂ ಡೈಲಿ ದೇವ ಸದಾ ಕಾಲ ಪ್ರಭುಜಿ, ಯಾವಾಗ್ಲೂ. ಸದಾ ಕಾಲ, ಯಾವಾಗಲೂ. ಯಾವಾಗ ಶಾಶ್ವತ. ಇಟರ್ನಲ್ ಅಂತ ಹೇಳುವ ಇಂಗ್ಲಿಷ್ ಪದಕ್ಕೆ ಏನು ಕನ್ನಡದಲ್ಲಿ ಹೇಳ್ತಾರೆ? ಶಾಶ್ವತ. ಶಾಶ್ವತ. ಈ ನಿತ್ಯ ಅಂತ ನೀವ್ ಹೇಳಿದ್ದಲ್ಲ ಕರೆಕ್ಟ್ ಮಾತಾಜಿ. ನಿತ್ಯ ಅಂತ ಹೇಳಿದ್ರೆ ಶಾಶ್ವತ ಅಂದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಸೇವಕನೇ ಆಗದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮರಿಬಹುದು, ಆದರೆ ಅವನು ಸೇವೆ ಮಾಡ್ತಾನೇ ಇದ್ದಾನೆ. ಆದ್ರೆ ಅವನ ಮನಸ್ಥಿತಿ ಕಳಂಕ ಹೊಂದಿದ ಕಾರಣ ಅವನು ಮಾಡ್ತಾ ಇರೋ ಸೇವೆ ಎಲ್ಲಿಗೆ ಮಾಯೆಗೆ ಆಗಿದೆ. ಆದ್ರೆ ಮಾಯೆಗೆ ಆದ್ರೂ ಕೂಡ ಮಾಯೆ ಎಲ್ಲಿ? ಅವರು ಮಾಯೆ ಎಲ್ಲಿಂದ ಬಂದದ್ದು? ಹರೇ ಕೃಷ್ಣ ಪ್ರಭು. ನಿತ್ಯ ಅಂದ್ರೆ ದಿನಾಲು, ದಿನ. ಯಾವಾಗಲೂ. ಹೌದು, ಅದು ಕ್ಲಿಯರ್ ಆಯ್ತು ಮಾತಾಜಿ. ಕರೆಕ್ಟ್ ಮಾತಾಜಿ, ಧನ್ಯವಾದ. ಸೊ ಈಗ ಕೇಳಿದ ಪ್ರಶ್ನೆ, ನಾನೇನು ಕೇಳಿದ ಪ್ರಶ್ನೆ? ಮಾಯೆ ಮಾಯೆ ಇಲ್ಲಿಂದ ಬಂದದ್ದು. ಮಾಯೆ ಇಲ್ಲಿಂದ ಬಂದದ್ದು. ಮಾಯೆ ಎಲ್ಲಿಂದ ಬಂದದ್ದು? ಧನ್ಯವಾದ. ಭಗವಂತನಿಂದ. ಭಗವಂತನ. ಅಂದ್ರೆ ಮಾಯೆ ಸೇವೆ ಮಾಡಿದವನು ಕೂಡ ಇಂಡೈರೆಕ್ಟ್ಲಿ ಯಾರ ಸೇವೆ ಮಾಡಿದ ಹಾಗೆ ಆಯ್ತು? ಭಗವಂತನ ಸೇವೆ. ಯಾವ್ದು ಇಲ್ಲಿ ಭಗವಂತನ ಕನೆಕ್ಷನ್ ಇಲ್ಲದೆ ಎಂಥದ್ದು ಇಲ್ಲ ಇಲ್ಲಿ. ಯಾವುದೇ ದೇವಾದಿ ದೇವತೆಗಳಿರ್ಲಿ, ಯಾರೇ ಆಗಲಿ, ಏನೇ ಕೆಲಸ ಮಾಡಿದ್ದು ಅದರಲ್ಲಿ ನೇರ ಭಗವಂತನೊಳಗೆ ಸಂಬಂಧ ಇದೆ. ಅದಕ್ಕೆ ಅದು ನಿತ್ಯ ಅಂತ ಹೇಳೋ ಪದ. ನಿತ್ಯ ಸೇವಕ ಯಾವುದು? ಜೀವರಾಶಿ ಎಲ್ಲವೂ ನಿತ್ಯ ಸೇವಕ. ಅದು ಇರುವೆ ಇರಲಿ, ಜೇನು ನೊಣ ಇರಲಿ, ಯಾರೇ ಇರಲಿ, ಎಲ್ಲರೂ ನಿತ್ಯ ಸೇವಕರು. ಆದ್ರೆ ಒಂದೇ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವರು ನಿತ್ಯನಾದಂತಹ ಭಗವಂತನನ್ನು ಗೊತ್ತಿಲ್ಲದೆ ಅಥವಾ ಭಗವಂತನಿಗೆ ವಿಮುಖರಾಗಿ ಭಗವಂತನ ನಾನೇ ಆಗ್ಬೇಕು ಅಂತ ಮಾಡ್ತಾರಲ್ಲ, ಆ ಸೇವೆಯನ್ನ ಏನ್ ಹೇಳ್ತಾರೆ? ಮಾಯಾ ಸೇವೆ ಅಂತ ಹೇಳ್ತಾರೆ. ಅದನ್ನೇ ಬದಲಾವಣೆ ಮಾಡಬೇಕಾದ್ದು ಕೃಷ್ಣ ಸೇವೆ. ಆಗ ಅವನು ನಿಜವಾಗಿ ನಿತ್ಯ ಸೇವಕ ಅಂತ ಅವನಿಗೆ ಗೊತ್ತಾಗಿ ಭಗವಂತನಿಗೆ ಶರಣಾಗ್ತಾನೆ. ಇಷ್ಟೇ ವ್ಯತ್ಯಾಸ ಇದರಲ್ಲಿ. ನಮಿಗೂ ಅಂತ ಹೇಳಿದ್ರೆ ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರಿಗೂ, ಆಮೇಲೆ ಭಗವಂತನ ಬಗ್ಗೆ ಗೊತ್ತಿಲ್ಲದೆ ಅವರು ಮಾಡುವಂತ ಸೇವೆ, ಯಾರಿಗೋ ಮಾಡುವಂತ ಸೇವೆಗೆ ಕೂಡ ಭಗವಂತನಿಗೆ ಸಂಬಂಧ. ಅದಕ್ಕೂ ಇದಕ್ಕೂ ಅಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ ಏನು ಅಂತ ಗೊತ್ತಾಯ್ತಲ್ಲ? ಏನು ವ್ಯತ್ಯಾಸ? ಅಜಗಜಾಂತರ ವ್ಯತ್ಯಾಸ. ಆದ್ರೆ ಕೃಷ್ಣನಿಗೆ ಸೇವೆ ನಡೀತಾ ಉಂಟು ಅಲ್ಲಿ ಕೂಡ. ಆದ್ರೆ ಆ ಸೇವೆಯಿಂದ ಕೃಷ್ಣನಿಗೆ ತೃಪ್ತಿ ಇಲ್ಲ. ಆ ಸೇವೆಯಿಂದ ಕೃಷ್ಣನಿಗೆ ಸಂಪೂರ್ಣ ತೃಪ್ತಿ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಕೃಷ್ಣನ ಸೇವೆ ನಡೀತಾ ಇಲ್ಲ, ತನ್ನ ಸೇವೆ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣ ಯಾವುದು? ಅಜ್ಞಾನ. ಅನ್ನೋ ಕಾರಣ ಗುರುವಿನ ಶರಣಾಗಬೇಕು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅಂತ ಹೇಳಿ ನಾವು ಯಾವಾಗ್ಲೂ ಓದ್ತೇವಲ್ಲ, ಆ ಅಜ್ಞಾನವನ್ನು ತೆಗಿಲಿಕ್ಕೋಸ್ಕರವೇ ಈ ಶಾಸ್ತ್ರ, ಗುರು, ಸಾಧುಗಳಿದ್ದಾರೆ ನಮಗೆ. ಆದ ಕಾರಣ ಅದನ್ನ ಅರ್ಥ ಮಾಡಿಕೊಂಡು ನಾವು ನಿಜವಾದ ಕರ್ಮದಲ್ಲಿ ತೊಡಗಿಕೊಳ್ಬೇಕು. ಆ ನಿಜವಾದ ಕರ್ಮ ಅಂತ ಹೇಳಿದ್ರೆ ಕೃಷ್ಣ ಕರ್ಮ. ಆದುದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಬೇಕು ಎಂದು ತಿಳಿದಿರುತ್ತದೆ. ಇಡೀ ಭಗವದ್ಗೀತೆಯು ಈ ನಿರ್ಣಯದತ್ತ ಸಾಗುತ್ತದೆ. ಈ ಪ್ರಜ್ಞೆಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಕರ್ಮಗಳಿಗೆ ವಿರುದ್ಧವಾದ ಯಾವುದೇ ನಿರ್ಣಯವು ವಿಕರ್ಮ ಎಂದರೆ ನಿಷೇಧಿಸಿದ ಕರ್ಮ. ಈ ಪ್ರಜ್ಞೆಗೆ ಯಾವ ಪ್ರಜ್ಞೆ? ಇಲ್ಲಿ ಎರಡು ವಿಚಾರ ಉಂಟು. ಎಲ್ಲ ಜೀವರಾಶಿಗಳು ಕೃಷ್ಣನ ನಿತ್ಯ ಸೇವಕ. ಯಾರ್ಯಾರಿಗೆ ಕೃಷ್ಣನ ನಿತ್ಯ ಸೇವಕತ್ವ ಗೊತ್ತಿಲ್ಲ ಅವರಿಗೆ ಅದರ ಬಗ್ಗೆ ತಿಳಿಸಿಕೊಡುವಂತಹ ಮಹತ್ತಾದ ರೆಸ್ಪಾನ್ಸಿಬಿಲಿಟಿ ನಮಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದೊಂದು ಕೃಷ್ಣ ಪ್ರಜ್ಞೆ. ಎರಡನೆಯದು, ನಾವು ಮಾಡಿದಂತ ಎಲ್ಲ ಕಾರ್ಯವನ್ನ ಕೃಷ್ಣನಿಗೋಸ್ಕರ ಮಾಡುವಂಥದ್ದು. ಅದಕ್ಕೆ ಏನ್ ಹೇಳ್ತಾರೆ? ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಫಸ್ಟ್ ನಮ್ಮನ್ನು ನಾವು ಸುಧಾರಿಸಿಕೊಳ್ಬೇಕು, ಅದಕ್ಕೇನು ಸಾಧನೆ ಮಾಡಬೇಕು, ಆಮೇಲೆ ಬೇರೆಯವರಿಗೆ ಕೊಡ್ಬೇಕು, ಅದಕ್ಕೆ ಪರೋಪಕಾರ ಅಂತ ಹೇಳ್ತಾರೆ. ಆ ಶ್ಲೋಕ ಯಾರಿಗಾದ್ರೂ ನೆನಪಿದ್ರೆ ಹೇಳಿ. ಭಾರತ ಭೂಮಿ ಜನ್ಮ ಹೇಳಿ ಜನ್ಮ ಸಾರ್ಥಕ ಕರಿ ಮತ್ತೆ ಬರುದಿಲ್ಲ. ಜನ್ಮ ಸಾರ್ಥಕ ಕರಿ ಕರೋ ಪರೋಪಕಾರ. ಫಸ್ಟ್ ಜನ್ಮ ಸಾರ್ಥಕ ಮಾಡಬೇಕು, ಅದಕ್ಕೆ ನಮ್ಮ ಎಲ್ಲ ಕಾರ್ಯವನ್ನ ಭಗವಂತನ ಸೇವೆಗೆ ಮಾಡಬೇಕು, ಅದು ಜನ್ಮ ಸಾರ್ಥಕ. ಆಮೇಲೆ ಕರಪರೋಪಕಾರ ಅಂತ ಹೇಳಿದ್ರೆ ಏನು? ಬೇರೆಲ್ಲ ಜೀವರಾಶಿಗಳಿಗೆ ಹೇಳುವಂಥದ್ದು ಕೃಷ್ಣನ ಬಗ್ಗೆ. ಇದೆರಡೇ ಸೊಲ್ಯೂಷನ್ ನಮ್ಮ ಜೀವನವನ್ನ ಸಾರ್ಥಕ ಮಾಡಲಿಕ್ಕೆ. ಇದೆರಡು ವಿಚಾರ.
ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ಪ್ರಜ್ಞೆಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಕರ್ಮಗಳಿಗೆ ವಿರುದ್ಧವಾದ ಯಾವುದೇ ನಿರ್ಣಯವು ವಿಕರ್ಮ ಎಂದರೆ ನಿಷೇಧಿಸಿದ ಕರ್ಮ. ಈ ಎರಡು ವಿಚಾರದಿಂದ ಹೊರತಾಗಿ ಏನೆಲ್ಲ ಮಾಡುತ್ತಿದ್ದೇವೆ ಅದೆಲ್ಲ ವಿಕರ್ಮ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಅಧಿಕಾರ ಪಡೆದವರ ಸಹವಾಸ ಮಾಡಬೇಕು ಮತ್ತು ಅವರಿಂದ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು? ಪೂರ್ವಾಚಾರ್ಯರು, ಶ್ರೀಲ ಪ್ರಭುಪಾದರು, ಈಗಿನ ಗುರು ವೃಂದದವರು ಎಲ್ಲರ ಸಹಾಯ ತಕ್ಕೊಂಡು ನಾವು ಅದರ ರಹಸ್ಯವನ್ನ ಅರಿತು, ಹೇಗೆ ನಾವು ಈಗ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ರಹಸ್ಯಗಳನ್ನ ಅರ್ಥ ಆಗ್ತಾ ಇದೆ ಈ ಎಲ್ಲ ಆಚಾರ್ಯಗಳ ಪ್ರಭಾವದಿಂದ. ಅದನ್ನ ಅರ್ಥ ಮಾಡಿದ್ರೆ ಏನಾಗ್ತದೆ ನೋಡಿ, ನಮ್ಗೆ ಸ್ವಲ್ಪ ಹೊತ್ತು ಇದರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ಕ್ಲಿಯರ್ ಆಯ್ತು ಮೈಂಡ್ ಅಂತ ಹೇಳಿ. ಆ ಮೈಂಡ್ ಕ್ಲಿಯರ್ ಆಯ್ತು, 1 ಗಂಟೆ 2 ಗಂಟೆ ಎಲ್ಲ ತುಂಬಾ ಹೆಲ್ಪ್ ಆಗ್ತದೆ ಅದು. ಆಮೇಲೆ ಸ್ವಲ್ಪ ಹೊತ್ತಾಗುವ ಪುನಃ ಪ್ರಾಬ್ಲಮ್ ಉಂಟು, ಅಷ್ಟು ನಾವು ಪ್ರಾಬ್ಲಮ್ ಅಲ್ಲೇ ಇದ್ದೇವಲ್ಲ, ಆದ ಕಾರಣ. ಆದ್ರೆ ಏನೇ ಇರಲಿ, ಇದನ್ನು ಪುನಃ 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 ಮಾಡ್ತಾ 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 ಏನಾಗ್ತದೆ, ನಮಗೆ ಇದರ ಸಂಪೂರ್ಣ ರಹಸ್ಯ ಅರ್ಥ ಆಗ್ತದೆ. ಆಮೇಲೆ ಅದರಿಂದ ಹೊರಗೆ ಬರದಂತಹ ಸ್ಥಿತಿ ಆಗ್ತದೆ. ಇದು ಭಗವಂತನಿಗೆ ನೇರವಾಗಿ ಕಲಿತುಕೊಳ್ಳುವುದಕ್ಕೆ ಸಮಾನ. ಅಂದ್ರೆ ಇದು ಭಗವಂತನಿಂದ ನೇರವಾಗಿ ಕಲಿತುಕೊಳ್ಳುವುದಕ್ಕೆ ಸಮಾನ. ಯಾವುದು? ಪರಂಪರೆ ಮುಖಾಂತರ ಸಿಗುವ ಜ್ಞಾನ. ಇಲ್ಲವಾದರೆ ಅತ್ಯಂತ ಬುದ್ಧಿವಂತರಿಗೂ ದಿಗ್ಭ್ರಮೆ ಆಗುತ್ತದೆ. ಈ ಕರ್ಮದ ಬಗ್ಗೆ ಕೆಲವರು ಮಾತಾಡ್ತಾರೆ, ಕನ್ಫ್ಯೂಸ್ ಮಾಡಿರ್ತಾರೆ. ಕನ್ಫ್ಯೂಸ್ ಮಾಡಿ ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕೃಷ್ಣನೇ ತರುವುದಿಲ್ಲ, ಕೃಷ್ಣನೇ ಇಲ್ಲ ಅಲ್ಲಿ, ಅಂತಹ ಒಂದು ವಿಚಾರ ಡಿಸ್ಕಷನ್. ಆದ ಕಾರಣ ನಾವು ಇದನ್ನ ಅರ್ಥ ಮಾಡಬೇಕಿದ್ರೆ ನಿಜವಾದ ಪರಂಪರೆಯಲ್ಲಿ ಅರ್ಥ ಮಾಡಬೇಕು. ಕರ್ಮಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ನ ಕರ್ಮ ಕೃತ್. ಇದು ಅದ್ಭುತ ಶ್ಲೋಕ. ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಎಲ್ರಿಗೂ, ನಮ್ಗೆಲ್ರಿಗೂ. ನೋಡೋಣ ಯಾವ ರೀತಿ ಕನ್ಫ್ಯೂಷನ್ ಆಗ್ತದೆ, ಭಗವಂತ ಹೇಗೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಈಗ ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ನಾವು ಅರ್ಥ ಮಾಡಿದ್ದೇವೆ ಹೇಗೆ ಕರ್ಮ ಮಾಡಬೇಕು ಅಂತ ಹೇಳಿ. ಇಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು, ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು ಅಂತ ಹೇಳ್ತಿದ್ದಾರೆ. ಯಾರು ನಿಜವಾದ ಭಕ್ತ ಅಂತ ಹೇಳಿ ಕರ್ಮದಲ್ಲಿ ಅಕರ್ಮವನ್ನು ಕಾಣ್ತಾನೆ, ಅಕರ್ಮದಲ್ಲಿ ಕರ್ಮವನ್ನು ಕಾಣ್ತಾನೆ, ಅಂಥವನು ಬುದ್ಧಿವಂತ. ಆಮೇಲೆ ಅವನು ನಿಜವಾದ ಭಕ್ತ, ಯಾಕೆಂದ್ರೆ ಅವನು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರಿಗಾದ್ರೂ ಏನಾದ್ರೂ ಅರ್ಥ ಆಯ್ತಾ ಇದು? ಕರ್ಮದಲ್ಲಿ ಅಕರ್ಮವನ್ನು ನೋಡ್ಬೇಕಂತೆ. ಕರ್ಮ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮಗೆ? ಕರ್ಮದಲ್ಲಿ ಅಕರ್ಮವನ್ನು ನೋಡುದು, ಆಮೇಲೆ ಅಕರ್ಮದಲ್ಲಿ ಕರ್ಮವನ್ನು ನೋಡುದು. ಈಗ ಆಲದ ಮರದ ಬೀಜದಲ್ಲಿ ಯಾರಾದ್ರೂ ಆಲದ ಮರ ಕಾಣ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ ಅಂತ ಹೇಳೋರು ಯಾರಿದ್ದಾರ? ಆಲದ ಮರದ ಬೀಜದಲ್ಲಿ ಆಲದ ಮರ ಕಾಣ್ತಾ ಉಂಟಾ ಇಲ್ವಾ? ಯಾರು ಉತ್ತರ ಕೊಡ್ತಿಲ್ಲ. ಕಾಣ್ತದೆ, ಯಾಕಂದ್ರೆ ಅದು ಆಲದ ಮರದಿಂದ ಬಂದ ಬೀಜದಿಂದ ಮರ ಬಂದೇ ಬರ್ತದೆ. ಅದಕ್ಕೆ ಸರಿಯಾದ ಸಮಯ, ಸಂದರ್ಭ, ಅವಕಾಶ ಸಿಕ್ಕಿ ಅದು ಗಟ್ಟಿಮುಟ್ಟಾಗಿದ್ರೆ ಬರ್ತದೆ 100%. ಆದ ಕಾರಣ ಅಲ್ಲಿ ಕಾಣ್ತದೆ ನಮ್ಗೆ, ಯಾಕಂದ್ರೆ ಅದು ಎಲ್ಲಿಂದ ಬಂದದ್ದು ಅಂತ ನಮಗೆ ಗೊತ್ತುಂಟು. ಆದರೆ ಪ್ರಭು, ಒಂದೊಂದ್ಸಲ ಒಂದೊಂದು ಬೀಜ ನಿಷ್ಪ್ರಯೋಜಕವಾಗಿ ಕೂಡ ಆಗ್ತದೆ. ಎಲ್ಲ ಭಗವಂತನ ಕರುಣೆ ಬೇಕು. ಅದು ವಿಚಾರ, ಅದು ಬೇರೆ ವಿಚಾರ ಮಾತಾಜಿ, ಅದು ಬೇರೆ ವಿಚಾರ. ಆದ್ರೆ ಆ ಆಲದ ಮರದ ಬೀಜ ಅದು ಫಲ ಆಗ್ತದ ಇಲ್ವಾ, ಮರ ಬರ್ತದ ಇಲ್ವಾ, ಆದ್ರೆ ಅದರಲ್ಲಿ ನಾವು ಮರ ಕಾಣಬಹುದು ಅಲ್ವಾ? ಯಾಕಂದ್ರೆ ಅದಕ್ಕೆ ಮೂಲ ಯಾವುದು? ಮರದ ಮೂಲ. ಆದ ಕಾರಣ ಆ ಮರದಿಂದ ಬಂದ ಕಾರಣ ಇದರಲ್ಲಿ ಕೂಡ ಆಗ್ತದೆ ಅಂತ ಹೇಳುವಂತ ಸಹಜವಾದ ಕಲ್ಪನೆ. ಅದು ಮತ್ತೆ ಬೀಜ ಹಾಕುವಾಗ ಆಗ್ತದ ಇಲ್ವೋ ಅದು ಸೆಕೆಂಡರಿ. ಅದಕ್ಕೆ ಆಬ್ವಿಯಸ್ಲಿ ನೀವು ಹೇಳಿದ ಹಾಗೆ ಎಲ್ಲದಕ್ಕೂ ಭಗವಂತನ ಕರುಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಕರ್ಮದಲ್ಲಿ ಅಕರ್ಮವನ್ನು ನೋಡುವಂಥದ್ದು. ಈಗ ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಏನು? ರಿಸಲ್ಟ್ ಅಕರ್ಮ ಅಲ್ವಾ? ಅಕರ್ಮದಲ್ಲಿ ಕರ್ಮವನ್ನು ನೋಡುವುದಂದ್ರೆ ಏನು? ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿಯಲ್ಲಿ ಅಕರ್ಮ, ಅದರಲ್ಲಿ ಕರ್ಮ ಮಾಡ್ತಾ ಇದ್ದೇವಲ್ಲ ನಾವು, ಆ ಕರ್ಮ ಏನು? ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿ. ತುಂಬಾ ಸುಲಭ ಅರ್ಥ ಮಾಡ್ಲಿಕ್ಕೆ. ಕರ್ಮ ಅಂತ ಹೇಳಿದ್ರೆ ಏನು? ನಾವು ಭಕ್ತರು ಹೇಗೆ ತಗೊಳ್ಬೇಕು ಕರ್ಮ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣ ಕರ್ಮ, ಆಯ್ತಾ? ಅಕರ್ಮ ಅಂತ ಹೇಳಿದ್ರೆ ಏನು?
ಅಕರ್ಮ ಅಂದ್ರೆ ರಿಸಲ್ಟ್ ಅದರದ್ದು. ರಿಸಲ್ಟ್ ಏನಾಗಿರ್ತದೆ? ರಿಸಲ್ಟೇ ಇಲ್ಲ ಅದಕ್ಕೆ. ಏನ್ ರಿಸಲ್ಟ್? ಕೃಷ್ಣನ ಸೇವೆಯೇ ರಿಸಲ್ಟ್. ಈಗ ಉದಾಹರಣೆಗೆ 16 ರೌಂಡ್ ಜಪ ಮಾಡಿದ ಮೇಲೆ ಇನ್ನೇನು ಮಾಡುದು? 17ನೇ ರೌಂಡ್ ಜಪ ಮಾಡುದು, 18ನೇ ರೌಂಡ್ ಮುಂದೆ ಹೋಗುದು, ಉದಾಹರಣೆ ಒಂದು. ಅಥವಾ ಯಾವುದೋ ಒಂದು ಸೇವೆ ಮಾಡಿದ್ರೆ ಇನ್ನೇನು ಸೇವೆ, ಅದೇ ಸೇವೆ ಮುಂದೆ ಹೋಗುದು. ಅಥವಾ ಸೇವೆ 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 ಅಂತ ಮುಂದೆ ಸೇವೆ ಮಾಡುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರ ಜಪ ಆದ್ಮೇಲೆ ಮತ್ತೆ ಇನ್ನೊಂದೇನು ಸೇವೆ, ಅಂದ್ರೆ ಸೇವೆ 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 ಸೇವೆ, ಅದೇ ಅಕರ್ಮ. ಅಂತಹ ಅಕರ್ಮ ಮಾಡೋನಲ್ಲಿ ಏನು ಕಾಣ್ತದೆ? ಅಕರ್ಮ ರಿಸಲ್ಟ್ ಅಲ್ಲಿ ಏನು ಕಾಣ್ತದೆ? ಈ ಬೀಜದಲ್ಲಿ ಏನು ಕಾಣ್ತದೆ? ಮರ ಕಾಣ್ದ ಹಾಗೆ ಆ ಬೀಜದಲ್ಲಿ ಅಂದ್ರೆ ಆ ಕರ್ಮದಲ್ಲಿ ಕರ್ಮ ಕಾಣ್ತಾ ಉಂಟು. ಅವನು ಸುಮ್ಮನೆ ನಿಲ್ಲಿಲ್ಲ. ಈಗ ಜ್ಞಾನಿ ಏನು ಮಾಡ್ತಾನೆ? ಅಕರ್ಮ ಅಂತೇಳಿ ಏನು ಮಾಡದೆ ಕರ್ಮ ಮಾಡದೆ ಇರ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡ್ತಿದ್ದಾನೆ. ಯಾರಿಗಾದ್ರು ಇದು ಅರ್ಥ ಆಗದೆ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ. ಯಾರಿಗಾರು ಅರ್ಥ ಆಗದೆ ಇದೆಯಾ? ಅರ್ಥ ಆಗ್ಲಿಲ್ಲ ಪ್ರಭು. ಅರ್ಥ ಆಗ್ಲಿ, ಇನ್ನೊಂದ್ಸಲ ಹೇಳ್ತೇನೆ. ಏನ್ ತೊಂದರೆ ಇಲ್ಲ ಮತ್ತೆ ಯಾಕಂದ್ರೆ ಸ್ವಲ್ಪ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೆ ಕರ್ಮ ಮತ್ತೆ ಅಕರ್ಮ ಅನ್ನೋದೇ ಸರಿಯಾಗಿ ಅರ್ಥ ಆಗ್ತಿಲ್ಲ ಪ್ರಭು, ಒಂದ್ಸಲ ಹೇಳ್ಬೋದಾ ಹಾ, ಪ್ರಭುಜಿ? ಕರ್ಮ ಅಂತ ಹೇಳಿದ್ರೆ ಇಲ್ಲಿ ನಾನು ಕೃಷ್ಣನ ಹೊರತಾಗಿ ಹೇಳ್ತೇನೆ. ಈಗ ಕರ್ಮ ಅಂತ ಹೇಳಿದ್ರೆ ವೇದದಲ್ಲಿ ಹೇಳಿದಂಥದ್ದು ಮಾಡುವಂಥ ವಿಚಾರ, ವೇದದಲ್ಲಿ ಹೇಳಿದ ವಿಚಾರ. ಈಗ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾದ ಕೆಲಸಕ್ಕೆ ಕರ್ಮ ಅಂತ ಹೇಳುವಂಥದ್ದು. ಆಯ್ತಾ? ಕ್ಲಿಯರ್ ಆಯ್ತಲ್ಲ? ನಮಗೆ ಬೇಕಾಬಿಟ್ಟಿ ಮಾಡುವುದಲ್ಲ. ಶಾಸ್ತ್ರ ಆಮೇಲೆ ಗುರು ಹೇಳಿದ ಕೆಲಸವನ್ನು ಮಾಡುವಂಥದ್ದು, ಆಚಾರ್ಯರು ಹೇಳಿದ ಕೆಲಸ ಮಾಡುವಂಥದ್ದು, ಅಥವಾ ನಮ್ಮ ಗುಣ ಕರ್ಮಕ್ಕೆ ಅನುಗುಣವಾಗಿ ಬಂದಂತ ಕೆಲಸ. ಅದು ಹೆಚ್ಚಿನವರು ಮಾಡ್ತಿಲ್ಲ, ಆದ ಕಾರಣ ಈ ಕನ್ಫ್ಯೂಷನ್ ಆಗ್ತದೆ. ಅದು ತೊಂದರೆ ಇಲ್ಲ. ಕರ್ಮ ಅಂತ ಹೇಳಿದ್ರೆ ಅರ್ಥ ಆಯ್ತು. ಅಕರ್ಮ ಅಂತ ಹೇಳಿದ್ರೆ ಏನು? ಅಕರ್ಮ ಅಂತ ಹೇಳಿದ್ರೆ ಎರಡು ಅರ್ಥ ಉಂಟು. ಒಂದು ಕೆಲಸ ಮಾಡದೇ ಇರುವಂಥದ್ದು, ಎರಡನೆಯದು ಕೆಲಸ ಮಾಡಿ ಅದರಿಂದ ನಮಗೆ ಪಾಪ ಪುಣ್ಯ ಸಿಗದೇ ಇರುವಂಥದ್ದು. ಪಾಪ ಅಥವಾ ಪುಣ್ಯ ಸಿಗದೇ ಇರುವಂಥದ್ದು, ನಲ್ಲಿಫೈ. ಈಗ ಬ್ಯಾಂಕಿನ ಉದಾಹರಣೆ ಕೊಟ್ಟಿದ್ದೇವೆ ಮುಂಚೆ. ಬ್ಯಾಂಕಲ್ಲಿ ನಾವು ಹೋಗಿ ಹಣ ಹಾಕಿದ್ರೆ ನಾವು ಪುನಃ ತೆಗಿಲಿಕ್ಕೆ ಹೋಗ್ಲೇಬೇಕು. ಬ್ಯಾಂಕಲ್ಲಿ ಹೋಗಿ ಲೋನ್ ತಗೊಂಡ್ರೆ ಪುನಃ ಅದನ್ನು ಕಟ್ಟಲಿಕ್ಕೆ ಹೋಗ್ಲೇಬೇಕು. ಇಲ್ಲಿ ಅಕರ್ಮ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟೇ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ. ಅದು ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿ ಆಗ್ತದೆ. ಈಗ ಕೃಷ್ಣ ಕಾನ್ಶಿಯಸ್ ವಿಷಯ ಹೇಳ್ತೀನಿ, ಕೃಷ್ಣ ಪ್ರಜ್ಞೆ ಹೇಳ್ತೀನಿ. ಕರ್ಮ ಅಂತ ಹೇಳಿದ್ರೆ ಕೃಷ್ಣನಿಗೆ ಮಾಡುವಂತ ಎಲ್ಲ ಕೆಲಸಗಳು. ಅಕರ್ಮ ಅಂತ ಹೇಳಿದ್ರೆ ಅಂತ ಕರ್ಮ ಮಾಡಿದರೆ ಯಾವುದೇ ರಿಸಲ್ಟ್ ಇಲ್ಲ. ಏನು ರಿಸಲ್ಟ್ ಅಂತ ಹೇಳಿದ್ರೆ ಪುನಃ ಪುನಃ ಅದೇ ಕರ್ಮ. ಆಯ್ತಾ? ಈಗ ಅಕರ್ಮದಲ್ಲಿ ಕರ್ಮವನ್ನು ಕಾಣುವುದು ಅಂತ ಹೇಳಿದ್ರೆ ಏನು? ಅಂತಹ ಅಕರ್ಮ ಅಂದ್ರೆ ರಿಸಲ್ಟೇ ಇಲ್ಲದಂತಹ ವಿಚಾರ. ರಿಸಲ್ಟ್ ಏನು? ಅದೇ ಕರ್ಮವೇ ಬರುವಂತ ರಿಸಲ್ಟ್ ಅನ್ನು ನೋಡುವಂಥದ್ದು. ಸೇವೆಯೇ ಮಾಡ್ತಾ ಇದ್ದಾನೆ, ಮತ್ತೆ ಮತ್ತೆ ಸೇವೆ ಸೇವೆ ಸಿಗ್ತಾ ಉಂಟು ಅಂತ ಹೇಳಿದ್ರೆ ಏನು? ಅವನು ಅಕರ್ಮದಲ್ಲಿ ಕರ್ಮವನ್ನು ಕಾಣುದು. ಅವನು ನೋಡುವಾಗ ಏನು ಮಾಡ್ತಾ ಇಲ್ಲ ಅಂತ ಅನ್ನಿಸ್ಬಹುದು. ಉದಾಹರಣೆಗೆ ಜಪ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಬಹುದು. ಅವನು ಜಪ ಮಾಡ್ತಾ ಇರುವಾಗ ಏನ್ ಅನ್ನಿಸ್ತದೆ? ಅವನು ಕರ್ಮವೇ ಮಾಡ್ತಿಲ್ಲ ಅಂತ ಅನ್ನಿಸ್ತದೆ. ಅವನು ಜಪ ಮಾಡ್ತಾ ಇರುವಾಗ ಏನ್ ಅನ್ನಿಸ್ತದೆ? ಕೃಷ್ಣ ಕರ್ಮ ಮಾಡ್ತಿದ್ದಾನೆ, ಆದ್ರೆ ಬೇರೆ ಕರ್ಮ ಮಾಡ್ತಿಲ್ಲ ಅಂತ ಅನ್ನಿಸ್ತದೆ. ಆದ್ರೆ ಅವನು ಬೀಜ ರೂಪದಲ್ಲಿ ಮುಂಚೆಲ್ಲ ಮಾಡಿದಾನೆ ಕರ್ಮ. ಆದ ಕಾರಣ ಏನಾಗ್ತಾ ಉಂಟು ಅವನಿಗೆ? ಅದರಲ್ಲಿ ನಿರಾಸಕ್ತಿ ಬೆಳೆದಿದೆ. ಯಾವುದರಲ್ಲಿ? ಭೌತಿಕ ಕರ್ಮದಲ್ಲಿ ನಿರಾಸಕ್ತಿ ಬೆಳೆದು ಅದು ಅಕರ್ಮವಾಗಿ ಪರಿವರ್ತನೆ ಆಗಿದೆ. ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಎಲ್ಲ ಬಗೆಯ ಕರ್ಮಗಳಲ್ಲಿ, ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಯುದ್ಧ ಮಾಡೋದು ಕ್ಷತ್ರಿಯನ ಕರ್ಮ, ಆಮೇಲೆ ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹಣ ಇದು ಬ್ರಾಹ್ಮಣನ ಕರ್ತವ್ಯ. ಆಮೇಲೆ ಕೃಷಿ ಗೋರಕ್ಷಾ ವಾಣಿಜ್ಯಂ ಇದ್ಯಾರ ಕರ್ತವ್ಯ? ವೈಶ್ಯನ ಕರ್ತವ್ಯ. ಆಮೇಲೆ ಪಾರಿಚಾರ್ಯ ಅಂದ್ರೆ ಬೇರೆಯವರಿಗೆ ಸೇವೆ ಮಾಡುವಂಥದ್ದು ಶೂದ್ರನ ಕರ್ತವ್ಯ. ಈ ರೀತಿಯಲ್ಲಿ ಎಲ್ಲಾ ಕರ್ಮಗಳಲ್ಲಿ ತೊಡಗಿದ್ದರೂ ಅವನು ಕರ್ಮ ಮತ್ತು ಅಕರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನ ಸೇವೆ ಮಾಡಿದ್ರೆ ಅವನು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರ್ತಾನೆ. ಯಾವಾಗಲೂ ಅವನು ಮಾಡುವ ಕರ್ಮದಲ್ಲಿ ಅವನಿಗೆ ಬಂಧನವೇ ಇರುವುದಿಲ್ಲ. ಅವನು ಮಾಡ್ತಾ ಇದೆ, ಯಾಕೆ ಮಾಡ್ತಿದ್ದೇನೆ? ಈ ದೇಹ ಉಂಟು, ಅದಕ್ಕೋಸ್ಕರ ಮಾಡ್ತಿದ್ದೇನೆ, ಆಮೇಲೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಆ ರೀತಿಯ ಭಾವನೆ ಬೆಳೆಸಿಕೊಳ್ತಾನೆ. ಇನ್ನೂ ಅರ್ಥ ಆಗಿಲ್ಲ? ಅರ್ಥ ಆಯ್ತು ಪ್ರಭು. ನಿತ್ಯ ಜೀವನದಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳಿ ಪ್ರಭು. ನಾವು ಈಗ ಮನೆಯಲ್ಲೇ ಮಾಡೋ ಕೆಲಸವನ್ನು ತಗೊಂಡು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಇದು ಭಕ್ತಿಯ ವಿಚಾರ, ಸಂಪೂರ್ಣವಾಗಿ ಭಕ್ತಿಯ ವಿಚಾರ. ಕರ್ಮ ಉದಾಹರಣೆಗೆ, ನಾನು ಬೆಳಿಗ್ಗೆ ಅಡಿಗೆ ಕೋಣೆಗೆ ಹೋಗಿ ಅಡಿಗೆ ಮಾಡ್ತೇನೆ. ಅಡಿಗೆ ಮಾಡಿ ಫುಲ್ ಅಡಿಗೆ ಮಾಡಿ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡ್ತೇನೆ. ಅದು ಕರ್ಮ ಆಯಿತು.
ಅದು ಸ್ಪೆಸಿಫಿಕಲಿ ಯಾವ ಕರ್ಮ? ಕೃಷ್ಣ ಕರ್ಮ ಆಯ್ತದು. ಆಯ್ತಾ? ಆ ಕೃಷ್ಣ ಕರ್ಮದ ರಿಸಲ್ಟ್ ಏನು? ಪಾಪ ಪುಣ್ಯದಿಂದ ಮೇಲೆ ಬಂದಿದ್ದಾನೆ ಅವನೇ. ಅದರಿಂದ ನೆಗೆಟಿವ್ ಎಫೆಕ್ಟ್ ಇಲ್ಲ, ಪಾಸಿಟಿವ್ ಎಫೆಕ್ಟ್ ಇಲ್ಲ. ನಿಜವಾದ ಎಫೆಕ್ಟ್ ಏನು? ಕೃಷ್ಣನ ಪುನಃ ಸೇವೆ ಸಿಗುವುದೇ ನಿಜವಾದ ಎಫೆಕ್ಟ್ ಅಲ್ಲಿ. ಅದನ್ನ ನಾವು ಪಾಸಿಟಿವ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ಪಾಸಿಟಿವ್ಗಿಂತ ಮೇಲೆ. ಪಾಸಿಟಿವ್ ಅಂದ್ರೆ ಏನು? ಅದು ಪಾಸಿಟಿವ್ ಅನ್ನ ನಾವು ಯಾವತ್ತು ಭಗವಂತನ ಭಕ್ತಿಗೆ ಹೋಗುದನ್ನ ಪಾಸಿಟಿವ್ ಅಂತ ತಿಳ್ಕೊಂಡೇ ಪ್ರಾಬ್ಲಮ್ ಆದ್ದು. ಪಾಸಿಟಿವ್ ಅಂತ ಹೇಳಿದ್ರೆ ಸ್ವರ್ಗ, ನೆಗೆಟಿವ್ ಅಂದ್ರೆ ನರಕ ಅಂತ ತಗೊಳ್ಳುವ. ಸ್ವರ್ಗ ಮತ್ತು ನರಕಗಿಂತ ಮೇಲೆ ಹೋಗುವವನು, ಅದಕ್ಕೆ ಶುದ್ಧ ಸತ್ವ ಅಂತ ಹೇಳ್ತಾರೆ. ಆಯ್ತಾ? ಸೊ ರಿಸಲ್ಟ್ ಏನಾಯ್ತು? ಅಕರ್ಮ ಆಯ್ತು. ಅಕರ್ಮ ಅಂದ್ರೆ ಏನು? ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ರಿಸಲ್ಟ್ ಇಲ್ಲ, ಪಾಸಿಟಿವ್ ನೆಗೆಟಿವ್ ಇಲ್ಲ. ಏನು ನಿಜವಾದ ರಿಸಲ್ಟೇ ಇಲ್ಲ ಅದಕ್ಕೆ. ಏನು ರಿಸಲ್ಟ್ ಅದರದ್ದು? ಪುನಃ ಸಿಗುವುದು ಏನು? ಸೇಮ್. ಯಾವುದು? ಭಕ್ತಿ, ಸೇವೆ. ಇದು ಕರ್ಮದಲ್ಲಿ ಅಕರ್ಮವನ್ನು ನೋಡುವಂಥದ್ದು. ನೆಕ್ಸ್ಟ್ ಅಕರ್ಮದಲ್ಲಿ ಕರ್ಮವನ್ನು ನೋಡುವಂಥದ್ದು. ರಿಸಲ್ಟ್ ಇಲ್ಲ, ನಮಗೆ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ಪುನಃ ಪುನಃ ಆ ಕರ್ಮವೇ ಸಿಗ್ತಾ ಉಂಟು. ಪುನಃ ಪುನಃ ಪ್ರಸಾದ ಮಾಡಬೇಕು ಅಂತ ಅನ್ನಿಸ್ತಾ ಉಂಟು. ಪ್ರಸಾದ ಆದಮೇಲೆ ಭಗವಂತನ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಉಂಟು. ಭಗವಂತನ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಉಂಟು. ಜಪ ಮಾಡಬೇಕು ಅಂತ ಅನ್ನಿಸ್ತಾ ಉಂಟು. ಇದು ಅನ್ನಿಸ್ತಾ ಉಂಟು ಅಂತ ಹೇಳಿದ್ರೆ ಅದು ಅಕರ್ಮ. ಅದರಲ್ಲಿ ಕರ್ಮ ಅಂತ ಹೇಳಿದ್ರೆ ಏನು? ಇದೆಲ್ಲ ಮಾಡಿದ ಫಲ. ಯಾವುದು? ಭಗವಂತನ ಸೇವೆ ಮಾಡಿದ ಫಲ. ಈ ಮೊದಲನೇದು ತುಂಬಾ ಸುಲಭ ಅರ್ಥ ಮಾಡ್ಲಿಕ್ಕೆ. ಇದು ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ಬೀಜದಲ್ಲಿ ಮರವನ್ನು ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಆ ರೀತಿಯಲ್ಲಿ ಇದು ಸ್ವಲ್ಪ ಕಷ್ಟ. ಅಷ್ಟೇ ವ್ಯತ್ಯಾಸ. ಭಾವಾರ್ಥ ಓದುವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸಹಜವಾಗಿ ಕರ್ಮ ಬಂಧನದಿಂದ ಮುಕ್ತನಾದವನು. ಗೊತ್ತಾಯ್ತಲ್ಲ? ಇದು ಅದೇ ವಿಚಾರ ಡಿಸ್ಕಷನ್ ಮಾಡಿದ್ದು. ಶಿಲ ಪ್ರಭುಪಾದರು ಎಷ್ಟು ಸುಲಭವಾಗಿ ಹೇಳ್ತಾರೆ. ನಾನು ಹೇಳಿದ್ರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ, ನಂಗೆ ಅರ್ಥ ಆಗುದಿಲ್ಲ. ಅವನು ಮಾಡುವುದೆಲ್ಲ ಕೃಷ್ಣನಿಗಾಗಿಯೇ. ಆದುದರಿಂದ ಅವನಿಗೆ ಕರ್ಮದ ಯಾವುದೇ ಪರಿಣಾಮದ ಸಂತೋಷವೂ ಇಲ್ಲ, ಕಷ್ಟವೂ ಇಲ್ಲ. ರಿಸಲ್ಟ್ ಇಂದ ಸಂತೋಷ ಇಲ್ಲ, ಕಷ್ಟ ಸಹ ಇಲ್ಲ. ಪರಿಣಾಮ ಅಂದ್ರೆ ಏನು? ರಿಸಲ್ಟ್. ಹೀಗಾಗಿ ಅವನು ಕೃಷ್ಣನಿಗಾಗಿ ಎಲ್ಲ ಬಗೆಯ ಕರ್ಮದಲ್ಲಿ ತೊಡಗಿದ್ದರೂ ಮನುಷ್ಯ ಸಮಾಜದಲ್ಲಿ ಬುದ್ಧಿವಂತನು. ನೋಡ್ಲಿಕ್ಕೆ ಏನಾಗ್ತಾರೆ? ಅವರಿಗೆ ಬೇರೆ ಕೆಲಸ ಇಲ್ಲ, ಜಪ ಮಾಡ್ತಿದ್ದಾರೆ. ಅವರಿಗೆ ಬೇರೆ ಕೆಲಸ ಇಲ್ಲ, ಅಡಿಗೆ ಮಾಡಿ ದೇವರಿಗೆ ಇಡ್ತಿದ್ದಾರೆ ಅಂತ ಹೇಳ್ಬೋದು. ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ. ಆದ್ರೆ ಅವರೇ ನಿಜವಾದ ಬುದ್ಧಿವಂತ. ಅಕರ್ಮ ಎಂದರೆ ಕೆಲಸಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಎಂದರ್ಥ. ನಿರಾಕಾರವಾದಿಯು ಭಯದಿಂದ ಫಲಾಪೇಕ್ಷೆಯ ಕರ್ಮವನ್ನು ಬಿಡುತ್ತಾನೆ. ನಿರಾಕಾರವಾದಿ ಅಂದ್ರೆ ಜ್ಞಾನಿ ಭಯದಿಂದ, ಅಂದ್ರೆ ಈ ಫಲಾಪೇಕ್ಷೆಯಲ್ಲಿ ಅಟ್ಯಾಚ್ಮೆಂಟ್ ಆಗ್ತದೆ ಅಂತ ಹೇಳಿ ಅದರಿಂದ ಬಿಡ್ತಾನೆ. ಹಣ ನಾನು ತಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ. ಕರ್ಮ ಫಲವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಯಾಗದಿರಲಿ ಎಂದು ಅವನ ಯೋಚನೆ. ಆದರೆ ಸಾಕಾರವಾದಿಗೆ ಅಂದ್ರೆ ಭಕ್ತನಿಗೆ ತನ್ನ ಸ್ಥಾನವು ದೇವೋತ್ತಮ ಪರಮ ಪುರುಷನ ನಿತ್ಯ ಸೇವಕನದು ಎನ್ನುವ ಸರಿಯಾದ ತಿಳುವಳಿಕೆ ಇರುತ್ತದೆ. ಆದುದರಿಂದ ಅವನು ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಎಲ್ಲವನ್ನು ಕೃಷ್ಣನಿಗಾಗಿ ಮಾಡುವುದರಿಂದ ಈ ಸೇವಾ ಕಾರ್ಯದಲ್ಲಿ ಅವನಿಗೆ ಕೇವಲ ಅಲೌಕಿಕ ಸುಖದ ಅನುಭವವಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ತೊಡಗಿದವರಿಗೆ ಸ್ವಂತ ಇಂದ್ರಿಯ ಸುಖದ ಬಯಕೆ ಇಲ್ಲ ಎಂದು ತಿಳಿಯಲಾಗಿದೆ. ಯಾಕೆಂದ್ರೆ ನಾವು ಈ ಸ್ತರದಲ್ಲೇ ಇಲ್ಲಲ್ಲ, ನಮಗೆ ಇಂದ್ರಿಯ ತೃಪ್ತಿ ಇಲ್ವಾ? ಖಂಡಿತವಾಗಿ. ನಾವು ಪ್ರಸಾದ ಸಿಗುವಾಗ ಗುಲಾಬ್ ಜಾಮೂನ್ ಬೆಟರು, ಎಣ್ಣೆಲ್ಲಿ ಹಾಕಿದ್ದೇನೋ ಅದು ಬೆಟರು, ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿಲ್ವ ನಾವು? ಅದರ ಅರ್ಥ ಏನು? ನಮಗೆ ಭಗವಂತನಿಗೆ ಕೊಡುವಾಗ ಭಗವಂತ ಹೇಳ್ತಾನ ಅದು ಉಪ್ಪು ಕಮ್ಮಿ ಇದು, ಅದು ಜಾಸ್ತಿ ಇದೆ, ಇಲ್ಲ ಕೊಟ್ಟದ್ದು ಪಾಪ. ಕೃಷ್ಣನಿಗೆ ಏನು ಅವಸ್ಥೆ ನೋಡಿ, ಕೊತ್ತದ್ದು ತಿಂತ ಇದ್ದಾರೆ. ಭಕ್ತಿ ಇದ್ರೆ ಸಾಕಂತೆ. ನಮಗೆ ಆ ಭಕ್ತಿ ಇಲ್ಲದ್ರೆ ಬೇರೆಲ್ಲ ಬೇಕು. ಭಕ್ತಿ ಬಿಟ್ಟು ಬೇರೆಲ್ಲವೂ ಬೇಕು. ಅದರದ್ದು ಸಿಹಿ ಬೇಕು, ಉಪ್ಪು ಬೇಕು, ಖಾರ ಬೇಕು, ಫ್ಲೇವರ್ ಬೇಕು, ಎಲ್ಲವೂ ಬೇಕು ನಮ್ಗೆ ಅಲ್ವಾ? ಆದ ಕಾರಣ ನಾವು ಈ ಸ್ಟೇಜಲ್ಲಿ ಇಲ್ಲದ ಕಾರಣ ನಮಗೆ ಅದಷ್ಟು ಸುಲಭ ಅಲ್ಲಿ ಆಗ್ತಾಗುದಿಲ್ಲ. ಅದಕ್ಕೋಸ್ಕರ ಶುದ್ಧ ಭಕ್ತರು ಎಲ್ಲರಲ್ಲಿ ಭಗವಂತನ ದಾಸರು ಅಂತ ನೋಡ್ತಾರೆ ಎಲ್ಲರನ್ನು. ನಾವು ಶುದ್ಧ ಭಕ್ತರಲ್ಲ, ಆದ ಕಾರಣ ನಮಗೆ ಗೊತ್ತಾಗುದಿಲ್ಲ. ಈ ಪ್ರಕ್ರಿಯೆಯಲ್ಲಿ ತೊಡಗಿದವರಿಗೆ ಸ್ವಂತ ಇಂದ್ರಿಯ ಸುಖದ ಬಯಕೆ ಇಲ್ಲ. ಇದಕ್ಕೆ ಇಂದ್ರಿಯ ಸುಖದ ಬಯಕೆ ಇಲ್ಲ ಅಂತ ಹೇಳುವ ಸ್ಟೇಜ್ ಇದು. ಯಾವುದು? ಎಲ್ಲರನ್ನ ಕೃಷ್ಣನ ದಾಸರು ಅಂತ ನೋಡುವಂಥದ್ದು. ಅದಲ್ಲದೆ ಎಲ್ಲ ಕಡೆ ಭಕ್ತಿ ಇರುವುದು ಅಂತ ನೋಡುವಂಥದ್ದು. ಆ ಪ್ರಸಾದದಲ್ಲೂ ಈ ಪ್ರಸಾದದಲ್ಲೂ ಎಲ್ಲ ಕಡೆ ಭಕ್ತಿಯೇ ಟೇಸ್ಟ್. ಅದರಲ್ಲಿ ಉಪ್ಪು ಹುಳಿ ಖಾರ ಟೇಸ್ಟ್ ಅಲ್ಲ, ಭಕ್ತಿ ಅಂತ ಹೇಳುವಂಥದ್ದು ಟೇಸ್ಟ್ ಆಗ್ತದೆ. ಯಾಕಂದ್ರೆ ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ, ಭಗವಂತನ ಪ್ರಸಾದ. ಕೃಷ್ಣನ ನಿತ್ಯ ಸೇವೆಯ ಭಾವವು ಮನುಷ್ಯನನ್ನು ಕರ್ಮದ ಎಲ್ಲ ಪ್ರತಿಕ್ರಿಯೆಗಳಿಂದ ತೊಂದರೆ ಆಗದಂತೆ ರಕ್ಷಿಸುತ್ತದೆ. ನೀವು ಅನ್ಮ್ಯೂಟ್ ಮಾಡಿದವರು ಕೂಡಲೇ ಮ್ಯೂಟ್ ಮಾಡಿದ್ರೆ ಸುಲಭ ಆಗ್ತದೆ. ಓಕೆ.
ಈ ಲಾಸ್ಟ್ ಸೆಂಟೆನ್ಸು, ಈ ಪ್ರಕ್ರಿಯೆಯಲ್ಲಿ ತೊಡಗಿದವರಿಗೆ, ಯಾವುದು ಕೃಷ್ಣ ಪ್ರಕ್ರಿಯೆಯಲ್ಲಿ, ಕೃಷ್ಣ ಕರ್ಮದಲ್ಲಿ ಸ್ವಂತ ಇಂದ್ರಿಯ ಸುಖದ ಬಯಕೆ ಇಲ್ಲ ಎಂದು ತಿಳಿಯಲಾಗಿದೆ. ಕೃಷ್ಣನ ನಿತ್ಯ ಸೇವೆಯ ಭಾವವು ಮನುಷ್ಯನನ್ನು ಕರ್ಮದ ಎಲ್ಲ ಪ್ರತಿಕ್ರಿಯೆಗಳಿಂದ ತೊಂದರೆಯಾಗದಂತೆ ರಕ್ಷಿಸುತ್ತದೆ. ಈ ಒಂದು ಸೆಂಟೆನ್ಸ್ ಅಲ್ಲಿ ಲಾಸ್ಟ್ ಲೈನ್ ನಾವು ಇವತ್ತು ಓದ್ಲಿಕ್ಕಿದ್ದೇವೆ. ಇದರಲ್ಲಿ ಯಾವ ಒಂದು ಪದ ನಿಮಗೆ ಇಂಟ್ರೆಸ್ಟ್ ಅಂತ ಕಾಣಿಸ್ತಾ ಉಂಟು ಯಾರಿಗಾದ್ರೂ? ಈ ಒಂದು ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಒಂದೇ ಒಂದು ಪದ ಭಾರಿ ಇಂಟ್ರೆಸ್ಟಿಂಗ್, ಅದು ಯಾವ ಪದ ಅಂತ ಹೇಳಿ? ನಿತ್ಯ ಸೇವೆ. ನಿತ್ಯ ಸೇವೆ. ಮಾತಾಜಿ ಹೇಳಿದ್ರಲ್ಲ, ಈ ಭಾವ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ನಾವು ಮಾಡದೇ ಇರಬಹುದು, ಆದ್ರೆ ಭಾವ ಬದಲಾವಣೆ ಆಗ್ಬೇಕು. ಉದಾಹರಣೆಗೆ ನಿನ್ನೆ ನಾವು ಅಷ್ಟೆಲ್ಲ ಡಿಸ್ಕಷನ್ ಮಾಡಿದ್ದೇವೆ ಕೃಷಿ ಭೂಮಿಯ ಬಗ್ಗೆ, ಹಾಗೆ ಹೀಗೆ ಎಲ್ಲ ಹೇಳಿ, ನಮ್ಮ ಭಾವ ಅಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲದೇ ಇರಬಹುದು, ಆದ್ರೆ ಭಾವ ಚೇಂಜ್ ಆಗಬಹುದು. ಫಾರ್ ಎಕ್ಸಾಂಪಲ್, ನಮಗೆ ಅನ್ನಿಸ್ಬೇಕು, ಅಯ್ಯೋ ಈ ಗಲೀಜನ್ನು ಆಫರ್ ಮಾಡ್ತಿದ್ದೀನಲ್ಲ ಕೃಷ್ಣ, ಭಾವ ಬದಲಾವಣೆ ಆಯ್ತಲ್ಲ, ಅಲ್ಲಿ ಭಾವ ಬದಲಾವಣೆ ಆಯ್ತು, ಅಲ್ಲಿ ಇದು ಮಾಡಬಾರದು ನಾನು, ಆದ್ರೂ ಕೃಷ್ಣ ನನಗೆ ಏನು ಅನಿವಾರ್ಯವಾಗಿ ಮಾಡಬೇಕಾಗಿ ಬಂದಿದೆ, ಕೃಷ್ಣ ದಯವಿಟ್ಟು ಕ್ಷಮಿಸು ನನ್ನನ್ನು, ಏನಾದ್ರೂ ಈ ಪರಿಸ್ಥಿತಿಯಿಂದ ಮೇಲೆತ್ತಿ ನಿನಗೆ ಒಳ್ಳೆ ರೀತಿಯ ಆಹಾರವನ್ನ ಅಥವಾ ಒಳ್ಳೆ ರೀತಿಯ ಭೋಗವನ್ನ ಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡು. ಇಲ್ಲಾಂದ್ರೆ ನಿತ್ಯ ನಾನು ಎಲ್ಲೆಲ್ಲೋ ಕೆಮಿಕಲ್ ಹಾಕಿದ್ದನ್ನ ಕೊಡಬೇಕಾಗಿ ಬರ್ತದೆ. ಈ ಸಕ್ಕರೆ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ, ಈ ಬೆಲ್ಲ ಎಲ್ಲಿಂದ ಬಂತು ಗೊತ್ತಿಲ್ಲ, ಈ ಅಕ್ಕಿ ಎಲ್ಲಿಂದ ಬಂತು ಗೊತ್ತಿಲ್ಲ, ಏನು ಕೆಮಿಕಲ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಗೊತ್ತಿಲ್ಲ. ಆಮೇಲೆ ಯಾವ ರೀತಿಯಲ್ಲಿ ಎಂಜಲ್ ಉಪಯೋಗಿಸಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕೃಷ್ಣ, ನಾನು ನಿನಗೆ ಇದನ್ನು ಸೇವೆ ಕೊಡ್ಲಿಕ್ಕೆ ಯೋಗ್ಯನೇ ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ನಿನಗೆ ಕೊಡೋ ಯೋಗ್ಯತೆ ನನಗಿಲ್ಲ, ದಯವಿಟ್ಟು ಕ್ಷಮಿಸು ಕೃಷ್ಣ. ಇದು ಭಾವ. ಆದ್ರೆ ನಾವೇನ್ ಮಾಡ್ತೀವಿ, ನಾನ್ ತಗೊಂಡ್ ಬರೋದು ಆ ಶಾಪಿಂದ ಹಣ ಕೊಟ್ಟು ತಂದದ್ದು, ಬೆಸ್ಟ್ ಐಟಮ್ ತಂದಿದೆ. ಎಲ್ಲಿಂದ ಬೆಸ್ಟ್ ತಂದಿದೆ ನಾನು? ಕ್ವಶನ್ ಮಾರ್ಕ್. ಇದು ಏನು ಬೆಸ್ಟ್? ಹಣ ಕೊಟ್ರೆ ಬೆಸ್ಟ್ ಸಿಗ್ತದೆ ಅಂತ ಹೇಳಿದ್ರು ಮೂರ್ಖನ ಸ್ವಭಾವ ಅದು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಧನೇನ ಅಂದ್ರೆ ಯಾರು ನಿಜವಾಗಿ ಹಣವಂತ ಅಂತ ಹೇಳಿದ್ರೆ ಧಾನ್ಯೇನ ಧನವಾನ್. ಧಾನ್ಯೇನ ಧನವಾನ್ ಅಂದ್ರೆ ಏನು? ಶಾಸ್ತ್ರ ಹೇಳುವಂತದ್ದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಧಾನ್ಯೇನ ಧನವಾನ್ ಅಂದ್ರೆ ಏನು? ಯಾರತ್ರ ತಾನೇ ಕೃಷಿ ಮಾಡಿದಂತ ಧಾನ್ಯ ಮನೆಯಲ್ಲಿ ಇದೆಯೋ ಅದೇ ಅವನ ರಿಚ್ನೆಸ್, ಅದೇ ಅವನ ವೈಭೋಗ. ಆಮೇಲೆ ಯಾರ ಮನೆಯಲ್ಲಿ ಹಸು ಇದೆಯೋ, ಗೋಮಾತೆ ಇದೆಯೋ, ಅದೇ ಅವನು ರಿಚ್. ಮುಂಚಿನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ ಎಷ್ಟು ಹಸುಗಳಿದ್ದು ಅಂತ ಕೌಂಟ್ ಮಾಡಿ ಅವರ ರಿಚ್ನೆಸ್ ನೋಡ್ಲಿಕ್ಕೆ ಆಗ್ತಿತ್ತು. ಅಥವಾ ಎಷ್ಟು ಅನ್ನ ಸ್ಟೋರ್ ಮಾಡಿದ್ದಾರೆ, ಅಕ್ಕಿಯನ್ನ ಸ್ಟೋರಿ ಮಾಡಿದ್ದಾರೆ, ಅದನ್ನೇ ರಿಚ್ನೆಸ್ ಮನೆಯಲ್ಲಿ ಇತ್ತಿತ್ತು. ಈಗ ಗವರ್ಮೆಂಟ್ ಅಲ್ಲಿ ಇದೆ ಅಂಥ ಒಂದು ಶೋಚನೀಯ ಸ್ಥಿತಿ. ನಾವು ಇದರಿಂದ ಹೊರಗೆ ಬರಬೇಕಿದ್ರೆ ಈ ಭಾವ ಬದಲಾವಣೆ ಆಗಿ ನಿತ್ಯವೂ ನಾವು ಇದರ ಬಗ್ಗೆ ಚಿಂತನೆ ಮಾಡಿ ಮುಂದಿನ ಪೀಳಿಗೆಗೆ ಇದನ್ನು ಕೊಟ್ರೆ ಖಂಡಿತವಾಗಿ ಬದಲಾವಣೆ ಆಗ್ತದೆ. ಯಾರೊಬ್ಬ ಕೂಡ, ನಿನ್ನೆ ಮಾತಾಜಿ ಹೇಳಿದ್ರು, ನನ್ನಂತ ಯಾರೊಬ್ಬ ಕೂಡ ಕೃಷಿ ಭೂಮಿಯಲ್ಲಿ ಇಲ್ಲ, ಎಲ್ಲರೂ ಪೇಟೆಗೆ ಸೇರಿದ್ದೇವೆ ನಾವು, ಅಥವಾ ಕೃಷಿ ಭೂಮಿಯಲ್ಲಿ ಇದ್ರೂ ಕೂಡ ಪೇಟೆಗೆ ಹೋಗಿ ಕೆಲಸ ಮಾಡ್ತೇವೆ. ಇದು ನಾವೆಲ್ಲ ನೋಡಿದ್ದ ವಿಚಾರ. ಆದ ಕಾರಣ ಇದರ ಬಗ್ಗೆ ಭಾವ ಬದಲಾವಣೆ ಆದ್ರೆ ನಿಧಾನವಾಗಿ ಬೇರೆ ಬದಲಾವಣೆಗಳು ಆಗತ್ತೆ, ಪ್ರಾಕ್ಟಿಕಲಿ ನಡೀಲಿಕ್ಕೆ ಶುರು ಆಗ್ತದೆ. ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ. ಕೃಷ್ಣನ ನಿತ್ಯ ಸೇವೆಯ ಭಾವವು ಮನುಷ್ಯನನ್ನು ಕರ್ಮದ ಎಲ್ಲ ಪ್ರತಿಕ್ರಿಯೆಗಳಿಂದ ತೊಂದರೆಯಾಗದಂತೆ ರಕ್ಷಿಸುತ್ತದೆ. ಆದ ಕಾರಣ ಈ ಭಾವ ಬದಲಾವಣೆ ಆಗ್ಬೇಕು. ಅಂದ್ರೆ ನಾವು ಮಾಡುವ ಕೆಲಸವನ್ನ ಭಗವಂತನಿಗೆ ಸೇವೆ ಮಾಡುವುದು ಅಂತ ಹೇಳಿದ್ರೆ ಭಾವ. ಆಮೇಲೆ ನೇರವಾಗಿ ಭಗವಂತನ ಭಕ್ತಿ ಮಾಡೋದು ಕೂಡ ಭಾವವೇ. ಯಾಕಂದ್ರೆ ಈಗ ಎಷ್ಟೋ ಜನ ಪೂಜೆ ಮಾಡ್ತಿರ್ತಾರೆ, ನೆನ್ನೆ ಮಾತಾಜಿ ಹೇಳಿದ್ರಲ್ಲ, ಎಷ್ಟೋ ಜನ ಪೂಜೆ ಮಾಡ್ತಿರ್ತಾರೆ, ಆದ್ರೆ ಮನಸ್ಸಿನಲ್ಲಿ ತಟ್ಟೆಗೆ ಎಷ್ಟು ಬೀಳ್ತಾ ಉಂಟು ಅಂತ ಲೆಕ್ಕ. ತಟ್ಟೆಗೆ ಎಷ್ಟು ಬೀಳ್ತಾ ಉಂಟು, ಅದಕ್ಕೆ ತಟ್ಟೆಗೆ ಬಿದ್ದಕ್ಕೆ ಅಕಾರ್ಡಿಂಗ್ಲಿ ಮಂತ್ರದ ಲೆವೆಲ್ ಬೇರೆ ಆಗ್ತದೆ, ಮಂತ್ರ ಹೈ ಲೆವೆಲ್ ಪಿಚ್ ಬೇರೆ ಆಗ್ತದೆ, ಅಥವಾ ಮಂತ್ರದ ಉದ್ದ ಜಾಸ್ತಿ ಆಗ್ತದೆ, ಅಥವಾ ಆಶೀರ್ವಾದ ಬೇರೆ ರೀತಿಯಲ್ಲಿ ಇರ್ತದೆ, ಅಥವಾ ಕೊಡುವಂತ ಫಲಾಪೇಕ್ಷೆಗಳು ಅಂದ್ರೆ ಹಣ್ಣಾಗ್ಲಿ ಏನಾದ್ರೂ ಬೇರೆ ರೀತಿಯಲ್ಲಿ ಇರ್ತದೆ. ಹರೇ ಕೃಷ್ಣ. ಈ ರೀತಿಯಲ್ಲಿ ಭಾವ ತುಂಬಾ ಬದಲಾವಣೆ ಇರ್ತದೆ. ನಿಲ್ಸೋಣ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಹರೇ ಕೃಷ್ಣ.